ನಿಮ್ಗೆ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಸರ್ ಕಾಣಿಸ್ತಾ ಇದೆಯಾ? ಹಾ ಸರ್. ಓಕೆ ಓಕೆ ಓಕೆ. My dear students, today let us study the second lesson of your textbook. It is a story, Two Deer, written by Leo Tolstoy. ನಿಮ್ಮ ಪಠ್ಯಪುಸ್ತಕ ಇಂಗ್ಲಿಷ್ ಪಠ್ಯಪುಸ್ತಕದ 2ನೇ ಪಾಠವಾಗಿರ್ತಕ್ಕಂತಹ ಟೂ ಡಿಯರ್ ಅನ್ನುವಂತಹ ಕಥೆಯನ್ನ ಲಿಯೋ ಟೋಲ್ಸ್ಟಾಯ್ ಅವರು ಬರೆದಿದ್ದಾರೆ. ಆ ಕಥೆಯನ್ನ ಈ ದಿನ ನೋಡೋಣ. Before we go to the story, it is essential to know about the writer Leo Tolstoy. ನಾವು ಕಥೆಯನ್ನು ನೋಡೋದಕ್ಕಿಂತ ಮುಂಚೆ ಆ ಕಥೆಗಾರ ಬರಹಗಾರನ ಬಗ್ಗೆ ತಿಳ್ಕೊಳ್ಳೋದು ಅವಶ್ಯವಾಗಿದೆ. ನೋಡಿ, ಚಿತ್ರದಲ್ಲಿ ನಾವು ಕೌಂಟ್ ಲಿಯೋ ಟೋಲ್ಸ್ಟಾಯ್ ಅವರ ಕಂಪ್ಲೀಟ್ ನೇಮ್ ಅವರನ್ನ ಕಾಣ್ತಾ ಇದ್ದೇವೆ. ಅವರ ಒಂದು ಕಿರು ಪರಿಚಯವನ್ನು ಮಾಡ್ಕೊಂಡ್ಬಿಟ್ಟು ಕಥೆಯನ್ನ ನೋಡೋಣ. ಕೌಂಟ್ ಲಿಯೋ ಟೋಲ್ಸ್ಟಾಯ್ ಇಸ್ ಅ ರಷ್ಯನ್ ರೈಟರ್. ರಷ್ಯಾ ದೇಶಕ್ಕೆ ಸೇರಿದವರು, ರಷ್ಯನ್ ಬರಹಗಾರರು ಆಗಿದ್ದಾರೆ. He primarily wrote novels and short stories. ಅವರು ಮುಖ್ಯವಾಗಿ ಸಾಹಿತ್ಯದಲ್ಲಿ ಕಾದಂಬರಿಗಳನ್ನ ಮತ್ತು ಸಣ್ಣ ಕಥೆಗಳನ್ನ ಅವರು ಬರೆದಿದ್ದಾರೆ. He is a master of realistic fiction. ಅಂದ್ರೆ ಅವರ ಕಾದಂಬರಿಯಲ್ಲಿ ನಾವು ನೈಜತೆಯಿಂದ ಕೂಡಿರ್ತಕ್ಕಂತಹ ಪಾತ್ರಗಳನ್ನ ಕಾಣ್ತೇವೆ, ನೈಜತೆಯನ್ನ ನಾವು ಕಾಣ್ತೇವೆ. ಹಾಗಾಗಿ ಅವರು ಆ ನೈಜತೆಯನ್ನ ಒಳಗೊಂಡಿರುವಂತಹ ಕಾದಂಬರಿಗಳನ್ನ ರಚಿಸುವುದರಲ್ಲಿ ಅವರು ಪರಿಣಿತರಾಗಿದ್ರು, ಮಾಸ್ಟರ್ ಆಗಿದ್ರು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. He is widely considered one of the world's greatest novelists. ಜಗತ್ತಿನ ಶ್ರೇಷ್ಠ ಕಾದಂಬರಿಕಾರರಲ್ಲಿ ಅವರು ಕೂಡ ಒಬ್ಬರಾಗಿದ್ದಾರೆ. ಜಗತ್ತಿನಲ್ಲಿ ಅನೇಕ ಭಾಷೆಗಳಿದಾವೆ, ಅನೇಕ ಭಾಷೆಗಳಲ್ಲಿ ಶ್ರೇಷ್ಠ ಕಾದಂಬರಿಕಾರರು ಇದ್ದಾರೆ. ಅದರಲ್ಲಿ ಬೆರಳಿಕೆಯಷ್ಟು ಶ್ರೇಷ್ಠ ಕಾದಂಬರಿಕಾರರಿದ್ದಾರೆ. ಅದರಲ್ಲಿ ಕೌಂಟ್ ಲಿಯೋ ಟೋಲ್ಸ್ಟಾಯ್ ಕೂಡ ಒಬ್ರು ಅಂತ ಹೇಳಲಿಕ್ಕೆ ಹೆಮ್ಮೆಯ ವಿಷಯ ಅನ್ಸುತ್ತೆ. He is best known for 2 long novels, War and Peace and Anna Karenina. ಈ ಸಾಹಿತ್ಯವನ್ನ ಅಭ್ಯಾಸ ಮಾಡ್ತಕ್ಕಂಥವರಿಗೆ ಲಿಯೋ ಟೋಲ್ಸ್ಟಾಯ್ ಅಂದಾಗ ಫಟ್ ಅಂತ ನೆನಪಾಗೋದು ನಮಗೆ ಕುವೆಂಪು ಅಂದಾಗ ಶ್ರೀರಾಮಾಯಣ ದರ್ಶನಂ ನೆನಪಾಗ್ಬಿಡತ್ತೆ ಅಲ್ವಾ? ಅದೇ ರೀತಿಯಾಗಿ ರವೀಂದ್ರನಾಥ್ ಟ್ಯಾಗೂರ್ ಅಂದಾಗ ಗೀತಾಂಜಲಿ ನೆನಪಾಗ್ಬಿಡತ್ತೆ. ಹಾಗೆ ಲಿಯೋ ಟೋಲ್ಸ್ಟಾಯ್ ಅಂದಾಗ ನೆನಪಾಗುವಂತದ್ದು 2 ದೊಡ್ಡ ಕಾದಂಬರಿಗಳು, ವಾರ್ ಅಂಡ್ ಪೀಸ್ ಅಂಡ್ ಅನಾ ಕರೆನಿನಾ ಅನ್ನುವಂಥದ್ದು. ಇವೆರಡು ಹೆಸರನ್ನ ಹೇಳಿದಾಗ ನಮಗೆ ಆಟೋಮೆಟಿಕ್ ಆಗಿ ಲಿಯೋ ಟೋಲ್ಸ್ಟಾಯ್ ಕೂಡ ನೆನಪಾಗುವಂತಹದ್ದು. ಇದು ಅವರ ಕಿರು ಪರಿಚಯ ಆಗಿದೆ. ಇನ್ನು ನಾವು ಕಥೆಯನ್ನ ಪ್ರಾರಂಭ ಮಾಡೋಣ. ಅಂಡ್ ವಿ ಕ್ಯಾನ್ ಡಿವೈಡ್ ದ ಸ್ಟೋರಿ ಇಂಟು 3 parts. ಕಥೆಯನ್ನ 3 ಭಾಗಗಳನ್ನಾಗಿ ನಾವು ನೋಡಬಹುದು. ಹಾಗಂತ ಹೇಳಿ ಅವರು ಬರೆದಿರುವ ಕಥೆಯಲ್ಲಿ 3 ಭಾಗಗಳಿಲ್ಲ. ಒಂದು ಭಾಗದಲ್ಲಿ ಅಂತ ಹೇಳಿದ್ರೆ ಆ ಪ್ರಶ್ನೆಯು ಕೂಡ ಹಾಗೆ ಕೇಳಲ್ಪಡುತ್ತೆ. ಒಂದು ಭಾಗ ಅಂತ ಹೇಳಿದ್ರೆ ಒಂದು ಮೊನಾಕೋ ಅನ್ನುವ ರಾಜ್ಯ, ಒಂದು ಕಿಂಗ್ಡಮ್, ಅದರ ಪರಿಚಯವನ್ನ ಕೊಡ್ತಾರೆ, ಅಲ್ಲಿನ ರಾಜನ ಪರಿಚಯವನ್ನ ಮಾಡ್ತಾರೆ. 2ನೇ ಹಂತ ಯಾವುದು ಅಂತ ಹೇಳಿದ್ರೆ ಅಲ್ಲೊಂದು ಕೃತ್ಯ ನಡೆಯುತ್ತೆ, ಒಂದು ಅಪರಾಧ ನಡೆಯುತ್ತೆ, ಒಂದು ಕೊಲೆ ಆಗುತ್ತೆ. ಆ ಕೊಲೆಯ ಸುತ್ತ ಏನೆಲ್ಲ ನಡೆಯುತ್ತೆ ಅನ್ನುವಂಥದ್ದು, ಏನು ಶಿಕ್ಷೆ ಕೊಡ್ತಾರೆ, ಅದನ್ನೆಲ್ಲ ಹೇಗೆ ಬದಲಿಸ್ತಾರೆ ಅಂತ ನೋಡ್ತಾ ಹೋಗುವಂಥದ್ದು. ಕೊನೆಗೆ ಅವರು ಕೊಟ್ಟಂತಹ ಶಿಕ್ಷೆಯನ್ನ ಅವರು ಕಾರ್ಯಗತಗೊಳಿಸೋದಕ್ಕಾಗದೆ ಅವ್ರೇನ್ ಮಾಡ್ತಾರೆ, ಅವನಿಗೆ ಪೆನ್ಷನ್ ಅನ್ನು ಕೊಟ್ಟು ಅನಿವಾರ್ಯ ಕಾರಣದಿಂದ ಅವರು ತಪ್ಪಿಸ್ಕೊಳ್ಬೇಕಾಗಿ ಬರುತ್ತೆ. ಮತ್ತೆ ಅವನು ಹೇಗೆ ಹೋಗಿ ಮುಂದೆ ಸೆಟಲ್ ಆಗ್ತಾನೆ ಅನ್ನೋದನ್ನ ನೋಡ್ತೇವೆ. ಆ ಕಥೆಯನ್ನ ಈ ರೀತಿಯಾಗಿ 3 ಭಾಗಗಳಲ್ಲಿ ನಾವು ನೋಡಬಹುದು. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಕಿಂಗ್ಡಮ್ ಆಫ್ ಮೊನಾಕೋ. ನೀವೆಲ್ಲ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಸೊ ಯುರೋಪ್ ಖಂಡದಲ್ಲಿ ಬರತಕ್ಕಂತಹ ಒಂದು ರಾಜ್ಯ ಆಗಿದೆ ಮೊನಾಕೋ. ನೋಡಿ, ಅಲ್ಲಿ ವೈಟ್ ಆಗಿ ಸಮುದ್ರ ದಡಕ್ಕೆ ಇರುವಂತಹದ್ದು ವೈಟ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಮಧ್ಯದ ಒಂದು ರೆಕ್ಟಾಂಗಲ್ ಬಾಕ್ಸ್ ಅಲ್ಲಿ, ಅದು ಮೊನಾಕೋ ಆಗಿದೆ.
ಅದರ ಒಂದು ಪಕ್ಕದಲ್ಲಿ ಫ್ರಾನ್ಸ್ ಇದೆ, ಅದರ ಮತ್ತೊಂದು ಪಕ್ಕದಲ್ಲಿ ಏನಿದೆ, ಇಟಾಲಿ ಇದೆ. ಮತ್ತು ಇಲ್ಲಿ ನೋಡಿ ಲೆಫ್ಟ್ ಸೈಡ್ ಅಲ್ಲಿ ಮೆಡಿಟರೇನಿಯನ್ ಸಿ ಅಂತ ಇದೆ. ಅಂದ್ರೆ ಮೆಡಿಟರೇನಿಯನ್ ಸಮುದ್ರದ ದಡದ ಮೇಲೆ ಇರುವಂತಹ ಒಂದು ರಾಜ್ಯ, ಒಂದು ದೇಶ ಇದು ಆಗಿದೆ. ಇದನ್ನು ನಾವು ಸ್ಪಷ್ಟವಾಗಿ ಕಾಣ್ತೇವೆ. ಹಾಗಾದ್ರೆ ಈಗ ಲೆಟ್ ಅಸ್ ನೋ ಅಬೌಟ್ ದ ಕಿಂಗ್ಡಮ್ ಆಫ್ ಮೊನಾಕೋ ಇನ್ ದ ಸ್ಟೋರಿ. ಈ ಕಥೆಯಲ್ಲಿ ಆ ಮೊನಾಕೋ ಕಿಂಗ್ಡಮ್ ಇದೆ ಅಲ್ವಾ, ಅದರ ಪರಿಚಯವನ್ನ ಲೇಖಕರು ಮಾಡಿಕೊಡ್ತಾರೆ. ನೋಡ್ತಾ ಹೋಗೋಣ. ಮೊನಾಕೋ is a tiny little kingdom near the borders of France and Italy on the shore of the Mediterranean Sea. As you see in the image, Monaco is a tiny little kingdom. ಟೈನಿ ಅಂದ್ರೆ ಚಿಕ್ಕದು, ಲಿಟಲ್ ಅಂದ್ರೂ ಕೂಡ ಚಿಕ್ಕದು, ಅಂದ್ರೆ ಅತಿ ಚಿಕ್ಕದಾದಂತಹ ಒಂದು ರಾಜ್ಯ. ಹತ್ತಿರ ಇತ್ತು ಯಾವುದು, ಫ್ರಾನ್ಸ್ ಮತ್ತು ಇಟಲಿಯ ಬಾರ್ಡರ್ ನ ಹತ್ತಿರ ಇರ್ತಕ್ಕಂಥದ್ದು. ಆನ್ ದ ಶೋರ್ ಆಫ್ ದ ಮೆಡಿಟರೇನಿಯನ್ ಸಿ, ಅಂದ್ರೆ ಮೆಡಿಟರೇನಿಯನ್ ಸಮುದ್ರದ ದಡದ ಮೇಲೆ ಇರ್ತಕ್ಕಂತಹ ಒಂದು ರಾಜ್ಯ ಮೊನಾಕೋ ಆಗಿತ್ತು. There are about 7,000 inhabitants and not to be an acre for each if all land divided. ಅಂದ್ರೆ ಆ ಸಾಮ್ರಾಜ್ಯ ಎಷ್ಟೊಂದು ಚಿಕ್ಕದಾಗಿತ್ತು ಅಂತ ಹೇಳಿದ್ರೆ, many a small country towns can boast more inhabitants than the inhabitants of Monaco. ಅಂದ್ರೆ ಎಷ್ಟೋ ಚಿಕ್ಕ ದೇಶಗಳ ನಗರಗಳು ಈ ಸಾಮ್ರಾಜ್ಯಕ್ಕಿಂತಲೂ ಹೆಚ್ಚಿನ ಜನಸಂಖ್ಯೆಯನ್ನ ಹೊಂದಿದಾವೆ. ನಗರಗಳು, ಬೇರೆ ದೇಶದ ನಗರಗಳು ಅಂದ್ರೆ ಈ ದೇಶದ ಜನಸಂಖ್ಯೆ ಎಷ್ಟಿದೆ ಅಷ್ಟು ಕಡಿಮೆ ಇದೆ ಅಂತ. ಎಷ್ಟು ನೋಡ್ಕೊಂಡಿದ್ದಾರೆ ನೋಡಿ, ಅಬೌಟ್ 7,000 ಇನ್ಹ್ಯಾಬಿಟೆಂಟ್ಸ್, ಅಂದ್ರೆ ಕೇವಲ ಸುಮಾರು ಅಂದ್ರೆ ಹೆಚ್ಚು ಕಡಿಮೆ 7,000ದಷ್ಟು ಜನಸಂಖ್ಯೆ ಇದ್ದಾರೆ. ಅವರ ಜಾಗ ಎಷ್ಟಿದೆ, ಭೂಮಿ ಎಷ್ಟಿದೆ ಅಂತ ಹೇಳಿದ್ರೆ, ಆ ಭೂಮಿಯನ್ನ ಪ್ರತಿಯೊಬ್ಬರಿಗೂ ಹಂಚಿದರೆ ಒಬ್ಬರಿಗೆ 1 ಎಕರೆ ಭೂಮಿಯೂ ಕೂಡ ಬರುವುದಿಲ್ಲ. ಅಷ್ಟು ಕಡಿಮೆ ಇರುವಂತಹ ಒಂದು ಸಾಮ್ರಾಜ್ಯ ಇದು ಆಗಿದೆ. There are about 7,000 inhabitants in the kingdom of Monaco. There is a real kinglet. There is a real kinglet, a palace, courtiers, ministers, a bishop, generals, and an army of 60 men. ನೋಡಿ, ಅಲ್ಲೊಬ್ಬ ರಾಜ ಇದ್ದಾನೆ, ಒಂದು ಅರಮನೆ ಇದೆ, ಆಸ್ಥಾನಿಕರಿದ್ದಾರೆ, ಮಂತ್ರಿಗಳಿದ್ದಾರೆ, ಒಬ್ಬ ಪುರೋಹಿತ ಇದ್ದಾನೆ, ಸೈನ್ಯಾಧಿಕಾರಿಗಳಿದ್ದಾರೆ, ಸೈನ್ಯವೂ ಕೂಡ ಇದೆ. ಸೈನ್ಯದಲ್ಲಿ 60 ಜನರಿದ್ದಾರೆ, 60 ಸೈನಿಕರು ಇದ್ದಾರೆ. Here everything is there, whatever should be in a kingdom. ಒಂದು ಸಾಮ್ರಾಜ್ಯದಲ್ಲಿ ಏನಿರಬೇಕು ಅದೆಲ್ಲವೂ ಕೂಡ ಇದೆ, ಎಲ್ಲರೂ ಕೂಡ ಇದ್ದಾರೆ. ಬಟ್ ಎವ್ರಿಥಿಂಗ್ ಆನ್ ಅ ಸ್ಮಾಲರ್ ಸ್ಕೇಲ್, ಎಲ್ಲವೂ ಕೂಡ ಏನಾಗಿದೆ, ಚಿಕ್ಕ ಪ್ರಮಾಣದಲ್ಲಿ ಇದೆ. ಸೈನ್ಯ ಎಷ್ಟೋ ಲಕ್ಷ ಕೋಟಿ ಸೈನಿಕರು ಇರ್ತಾರೆ ಕೆಲವು ದೊಡ್ಡ ರಾಷ್ಟ್ರಗಳಲ್ಲಿ. ಇಲ್ಲೇನಾಗಿದೆ, ಸೈನ್ಯ ಇದೆ, ಆದರೆ ಕೇವಲ 60 ಜನರಿದ್ದಾರೆ. ಎಲ್ಲವೂ ಕೂಡ ಚಿಕ್ಕ ಪ್ರಮಾಣದಲ್ಲಿ ಇರುವಂತಹ ಒಂದು ಸಾಮ್ರಾಜ್ಯ ಇದು ಆಗಿದೆ ಅನ್ನುವಂಥದ್ದು. ಮತ್ತೊಂದು, ಈ ಸಾಮ್ರಾಜ್ಯದ ಬಗ್ಗೆ ಹೇಳುವಾಗ ಲಿಯೋ ಟೋಲ್ಸ್ಟಾಯ್ ಅವರು ಒಂದು ಪದವನ್ನು ಬಳಸ್ತಾರೆ, ಏನಂತ, ಎ ಟಾಯ್ ಕಿಂಗ್ಡಮ್ ಅಂತ. ಟಾಯ್ ಅಂದ್ರೆ ಏನ್ ಗೊತ್ತಾ, ಆಟಿಕೆ ಸಾಮಾನು ಅಂತ. ಆಟಿಕೆ ಸಾಮಾನು ಅಂದ್ರೆ ಚಿಕ್ಕ ಮಕ್ಕಳು ಆಡುವಂತಹ ಒಂದು ವಸ್ತು ಅದು. ಸೊ ಎ ಟಾಯ್ ಕಿಂಗ್ಡಮ್ ಅಂದ್ರೆ ಒಂದು ಆಟಿಕೆ ಸಾಮಾನಿನಂತಹ ಸಾಮ್ರಾಜ್ಯ ಅಂತ. ಅಂದ್ರೆ ಅಷ್ಟು ಚಿಕ್ಕದಾಗಿರ್ತಕ್ಕಂಥ ಸಾಮ್ರಾಜ್ಯ ಮೊನಾಕೋ ಆಗಿತ್ತು. ಅಲ್ಲಿ ಅರಮನೆ ಇತ್ತು, ಆಸ್ಥಾನಿಕರಿದ್ರು, ಮಂತ್ರಿಗಳಿದ್ರು, ಒಬ್ಬ ಪುರೋಹಿತ ಇದ್ದ, ಸೈನ್ಯವೂ ಕೂಡ ಇತ್ತು, ಸೈನ್ಯಾಧಿಕಾರಿಗಳು ಕೂಡ ಇದ್ರು, ಎಲ್ಲವೂ ಇತ್ತು. ಆದ್ರೆ ಎಲ್ಲವೂ ಕೂಡ ಕಡಿಮೆಯ ಪ್ರಮಾಣದಲ್ಲಿತ್ತು ಅನ್ನೋದನ್ನ ನಾವು ಗಮನಿಸಬೇಕು. ಅಂಡ್ ಒನ್ ಮೋರ್ ಥಿಂಗ್, ದೇರ್ ಆರ್ ಆಲ್ಸೋ ಟ್ಯಾಕ್ಸಸ್ ಇನ್ ದ ಕಿಂಗ್ಡಮ್ ಆಸ್ ಎಲ್ಸ್ವೇರ್. ನೋಡಿ, ಪ್ರತಿಯೊಂದು ದೇಶದಲ್ಲಿ ಇರುವಂತಹ ಸರ್ಕಾರ, ಅದು ಅರಸೊತ್ತಿಗೆ ಆಗಿರಬಹುದು ಅಥವಾ
ಅಥವಾ ಗಣರಾಜ್ಯ ಸರ್ಕಾರವೂ ಕೂಡ ಆಗಿರಬಹುದು. ಅದು ಸರ್ಕಾರವನ್ನು ನಡೆಸಬೇಕಾದ್ರೆ ಏನ್ ಮಾಡುತ್ತೆ, ಅನೇಕ ಸರಕುಗಳ ಮೇಲೆ, ಗೂಡ್ಸ್ ಗಳ ಮೇಲೆ, ಸರ್ವಿಸಸ್ ಸೇವೆಗಳ ಮೇಲೆ ಏನ್ ಮಾಡುತ್ತೆ, ಟ್ಯಾಕ್ಸ್ ಅನ್ನ ವಸೂಲಿ ಮಾಡುತ್ತೆ. ಹಾಗೆ ಮೊನಾಕೋದಲ್ಲೂ ಕೂಡ ಸುಂಕವನ್ನ, ತೆರಿಗೆಯನ್ನ, ಟ್ಯಾಕ್ಸ್ ಅನ್ನ ಏನ್ ಮಾಡ್ತಾ ಇದ್ರು, ಸಂಗ್ರಹ ಮಾಡ್ತಾ ಇದ್ರು. ಯಾವುದರ ಮೇಲೆ ಅಂತ ಹೇಳಿದ್ರೆ, ಟೊಬ್ಯಾಕೋ ಅಂದ್ರೆ ತಂಬಾಕು, ವೈನ್ ಅಂದ್ರೆ ಸರಾಯಿ, ಸ್ಪಿರಿಟ್ಸ್ ಅಂದ್ರೆ ಈ ಸರಾಯಿ ತಯಾರು ಮಾಡ್ಲಿಕ್ಕೆ ಇರುವಂತಹ ಒಂದು ದ್ರವ ಅದು. ಆಮೇಲೆ ಔಷಧಿಗಳ ಮೇಲೆ ಪೋಲ್ ಟ್ಯಾಕ್ಸ್ ಅಂದ್ರೆ ಈ ಚುನಾವಣೆಗೋಸ್ಕರ ಸಂಗ್ರಹ ಮಾಡುವಂತಹ ತೆರಿಗೆ ಅಂತ ಕೂಡ ಹೇಳ್ಬೋದು. ಜೊತೆಗೆ ಕುದುರೆಯ ಮೇಲೆ ಕುಳಿತುಕೊಂಡು ಆಡುವಂತಹ ಒಂದು ಆಟವೂ ಕೂಡ ಅದಾಗಿರುತ್ತೆ. ಆ ಟ್ಯಾಕ್ಸ್ ಅನ್ನ ನೋಡಿ, ಬೆಂಗಳೂರಲ್ಲಿ ನಾವು ರೇಸ್ ಕೋರ್ಸ್ ಅನ್ನ ನಾವು ಕಾಣ್ತೇವೆ, ಕುದುರೆಗಳ ರೇಸ್ ಅನ್ನ ಕಾಣ್ತೇವೆ. ಅವುಗಳನ್ನ ಯಾಕೆ ಬಂದ್ ಮಾಡೋದಿಲ್ಲ ಅಂತ ಹೇಳಿದ್ರೆ, ಅದರ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಮೇಲೆ, ಪ್ರತಿಯೊಂದು ರೇಸ್ ಸ್ಪರ್ಧೆಯ ಮೇಲೆ ಅವ್ರಿಗೆ ಇಂತಿಷ್ಟು ದುಡ್ಡು ಸಿಗುತ್ತೆ ಸರ್ಕಾರಕ್ಕೆ ಟ್ಯಾಕ್ಸ್ ರೂಪದಲ್ಲಿ. ಹಾಗಾಗಿ ಏನ್ ಮಾಡ್ತಾರೆ, ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಈ ರೀತಿಯಾದಂತಹ ಟ್ಯಾಕ್ಸ್ ಗಳನ್ನ ಮೊನಾಕೋದಲ್ಲಿ ವಸೂಲಿ ಮಾಡಲಾಗ್ತಾ ಇತ್ತು. ಸಿ, there are also taxes in the kingdom of Monaco as elsewhere. A tax on tobacco, on wine, spirits and a poll tax. This is very important to know, to keep in our memory. The prince would have been hard put to it to feed his courtiers, officials and to keep himself until he found a new and special source of revenue. ಆದರೆ ರಾಜ ಏನು, ಈಗಾಗಲೇ ಟೊಬ್ಯಾಕೋ ಅಂತ ಹೇಳಿದ್ದೇವೆ, ವೈನ್ ಅಂತ ಹೇಳಿದ್ದೇವೆ, ಸ್ಪಿರಿಟ್ಸ್ ಅಂತ ಹೇಳಿದ್ದೇವೆ, ಪೋಲ್ ಟ್ಯಾಕ್ಸ್ ಅಂತ ಹೇಳಿದ್ದೇವೆ. ಆ ತೆರಿಗೆಗಳಿಂದ ಅವನು ತನ್ನ ಆಸ್ಥಾನವನ್ನ, ಆಸ್ಥಾನಿಕರನ್ನ, ಅಧಿಕಾರಿಗಳನ್ನ ಮತ್ತು ತನ್ನನ್ನ ನೋಡಿಕೊಳ್ಳೋದು ಕಷ್ಟ ಆಗಿತ್ತು. ಅಂದ್ರೆ ಬರುವ ಆದಾಯದಿಂದ ತನ್ನ ಸಾಮ್ರಾಜ್ಯವನ್ನು ನಡೆಸೋದು ಅವನಿಗೆ ಕಷ್ಟವಾಗಿತ್ತು. ಅವನು ಏನಾದರೂ ಒಂದು ವಿಶೇಷವಾದಂತಹ ಆದಾಯದ ಮೂಲವನ್ನ ಕಂಡುಕೊಳ್ಳೋದು ಅವನಿಗೆ ಅನಿವಾರ್ಯ ಆಗಿತ್ತು. ಆ ಕಾರಣಕ್ಕಾಗಿ ಏನ್ ಮಾಡ್ತಾನೆ, ಸ್ಪೆಷಲ್ ರೆವೆನ್ಯೂ ಕಮ್ಸ್ ಫ್ರಮ್ ಗೇಮಿಂಗ್ ಹೌಸ್ ವೇರ್ ಪೀಪಲ್ ಪ್ಲೇ ರೋಲೆಟ್. ನೋಡಿ, ಈ ಜೂಜನ ಆಡುವಂತಹ ಮನೆಗಳಿಗೆ ಅವನು ಅವಕಾಶ ಕೊಡ್ತಾನೆ. ಅದಕ್ಕೆ ಗೇಮಿಂಗ್ ಹೌಸ್ ಅಂತ ಹೇಳ್ತಾರೆ. ಅದು ಜೂಜು ಯಾವುದೇ ಆಗಿರ್ಬೋದು, ಇಸ್ಪಿಟ್ ಆಗಿರ್ಬೋದು, ರೋಲೆಟ್ ಆಗಿರ್ಬಹುದು, ಆಮೇಲೆ ಮಟ್ಕ ಆಗಿರ್ಬೋದು, ಓಸಿ ಆಗಿರ್ಬೋದು, ರೇಸ್ ಕೋರ್ಸ್ ಆಗಿರ್ಬೋದು, ಬೇರೆ ಬೆಟ್ಟಿಂಗ್ ದಂಧೆಗಳಾಗಿರ್ಬೋದು, ಅಂತಹ ಒಂದು ಕ್ಯಾರಮ್ ಆಗಿರ್ಬೋದು, ಚೆಸ್ ಆಗಿರ್ಬೋದು. ಸೊ ಈ ರೀತಿಯಾದಂತಹ ಕೆಲವೊಂದು ಕ್ಲಬ್, ನಾವೇನು ಕ್ಲಬ್ಗಳಂತ ಹೇಳ್ತೀವಲ್ವಾ, ಸೊ ಹಾಗೆ ಗೇಮಿಂಗ್ ಹೌಸ್ಗಳಿಗೆ ಬರುವ ಆದಾಯ ವಿಶೇಷವಾದಂತಹ ಆದಾಯ ಆಗಿತ್ತು. ಅಲ್ಲಿ ಜನ ಬಂದು ಏನ್ ಮಾಡ್ತಾ ಇದ್ರು, ಈ ರೋಲೆಟ್ ಚಿತ್ರದಲ್ಲಿ ಕಾಣ್ತಾ ಇದ್ರು ನೋಡಿ, ಈ ರೋಲೆಟ್ ಅನ್ನೋ ಆಟವನ್ನ ಜನ ಬಂದು ಆಟ ಆಡ್ತಾ ಇದ್ರು. ಅದರಿಂದ ಬರುವಂತಹ ಆದಾಯ ಏನಾಗಿತ್ತು, ವಿಶೇಷವಾದಂತಹ ಆದಾಯ ಆಗಿತ್ತು. ಅವನಿಗೆ ಅದರಿಂದ ತನ್ನ ಸಾಮ್ರಾಜ್ಯವನ್ನು ನಡೆಸಲಿಕ್ಕೆ ತುಂಬಾ ಸಹಾಯಕಾರಿ ಆಗ್ತಾ ಇತ್ತು. People play, win or lose, but the keeper always gets a percentage, and out of his profits he pays large sum to the prince, for he was the only establishment left in Europe. ನೋಡಿ, ಜನ ಆ ರೋಲೆಟ್ ಅನ್ನ ಆಡೋದಕ್ಕೆ ಬರ್ತಾ ಇದ್ರು, ಗೆಲ್ತಾ ಇದ್ರು, ಸೋಲ್ತಾ ಇದ್ರು. ಆದರೆ ಆ ಗೇಮಿಂಗ್ ಹೌಸ್ ಅನ್ನ ನಡೆಸುವಂತವನು ಮಾತ್ರ ಏನ್ ಮಾಡ್ತಾ ಇದ್ದ, ಪ್ರತಿಯೊಂದು ಆಟದ ಸ್ಪರ್ಧೆಯ ಮೇಲೆ ಏನ್ ಮಾಡ್ತಾ ಇದ್ದ, ಇಂತಿಷ್ಟು ಪರ್ಸೆಂಟ್ ಅವನಿಗೆ ಸಿಗ್ತಾ ಇತ್ತು. ತನಗೆ ಸಿಕ್ಕಂತಹ ಲಾಭದ ಹೆಚ್ಚಿನ ಭಾಗವನ್ನ ಏನ್ ಮಾಡ್ತಾ ಇದ್ದ, ಅವನು ರಾಜನಿಗೆ ಕೊಡ್ತಾ ಇದ್ದ. ಯಾಕೆ ರಾಜನಿಗೆ ಕೊಡ್ತಾ ಇದ್ದ ಅಂತ ಹೇಳಿದ್ರೆ, ಯುರೋಪ್ ಅಲ್ಲಿ ಈ ಒಂದು ಜೂಜನ್ನ ಆಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂತಹ, ಅವಕಾಶ ಇರುವಂತಹ ಏಕೈಕ ರಾಜ್ಯ ಯಾವುದಾಗಿತ್ತು, ಮೊನಾಕೋ ಆಗಿತ್ತು. ಉಳಿದ ಎಲ್ಲ ದೇಶಗಳು ಕೂಡ ಏನ್ ಮಾಡಿದ್ರು, ಆ ಜೂಜನ್ನ ಬ್ಯಾನ್ ಮಾಡಿದ್ರು. ಅದರ ಪರಿಚಯವನ್ನು ಕೂಡ ಮುಂದೆ ಕಥೆಯಲ್ಲಿ ಬರುತ್ತೆ. ಸೊ ದಿಸ್ ಈಸ್ ಹೌ ದ ಕಿಂಗ್ಲೆಟ್ ಆಫ್ ಮೊನಾಕೋ found a new and special source of revenue. The special revenue comes from gaming house where people play roulette. ಈ ರೋಲೆಟ್ ಆಟವನ್ನ ಆಡುವಂತಹ
ಗೇಮಿಂಗ್ ಹೌಸ್ ಮನೆ ಏನಿದೆಯೋ, ಸೊ ಅಲ್ಲಿಂದ ಏನಾಗ್ತಾ ಇತ್ತು, ಅವನಿಗೆ ಆದಾಯ ಸಿಗ್ತಾ ಇತ್ತು, ವಿಶೇಷವಾದಂತಹ ಆದಾಯ ಅವನಿಗೆ ಸಿಗ್ತಾ ಇತ್ತು ಅನ್ನುವಂಥದ್ದು. German sovereigns used to keep gaming houses, but some years ago they were forbidden as they did so much harm. ನೋಡಿ, ಇದಕ್ಕೂ ಮೊದಲು ಜರ್ಮನ್ ದೊರೆಗಳು ಏನ್ ಮಾಡ್ತಾ ಇದ್ರು, ಈ ಗೇಮಿಂಗ್ ಹೌಸಸ್ ಅನ್ನ ನಡೆಸ್ತಾ ಇದ್ರು. ಆದ್ರೆ ಕೆಲವು ವರ್ಷಗಳ ಹಿಂದೆ ಅವುಗಳು ಸಮಾಜದಲ್ಲಿ ಕುಟುಂಬಗಳಿಗೆ ಅಪಾಯವನ್ನು ಉಂಟು ಮಾಡ್ತವೆ ಅಂತ ಹೇಳ್ಬಿಟ್ಟು ಅವರು ಅದನ್ನು ನಡೆಸೋದನ್ನ ಜನರು ವಿರೋಧ ಮಾಡಿದ್ರು. ಆ ರೀತಿಯಾಗಿ ಮಾಡಬಾರ್ದು ಅಂತ ಹೇಳಿ ಜನರು ಆಜ್ಞೆಯನ್ನು ಕೂಡ ಮಾಡಿದ್ರು. ಹಾಗಾಗಿ ಏನಾಗಿತ್ತು, ಅವುಗಳನ್ನ ಜರ್ಮನ್ ಅಲ್ಲಿ ಬ್ಯಾನ್ ಮಾಡಲಾಗಿತ್ತು, ಅವುಗಳನ್ನ ನಿಷೇಧಿಸಲಾಗಿತ್ತು. ಒಂದು ಉದಾಹರಣೆಯನ್ನ ಕೊಡ್ತಾರೆ ನೋಡಿ. ಎ ಮ್ಯಾನ್ ವುಡ್ ಕಮ್ ಅಂಡ್ ಟ್ರೈ ಹಿಸ್ ಲಕ್. ಜೂಜು ಅಂದಾಗ ಎಲ್ಲರೂ ಅದೃಷ್ಟ ಪರೀಕ್ಷೆಗೆ ಇಳಿಯುವುದು. ಒಬ್ಬ ಬರ್ತಾನೆ, ಅದೃಷ್ಟ ಪರೀಕ್ಷೆಗೆ ಇಳಿತಾನೆ. He would risk all his money, lose it, even the money which did not belong to him. ಕೆಲವು ಸಾರಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವನಿಗೆ ಸೇರಿದಂತಹ ದುಡ್ಡನ್ನ ಅವನು ಕಳೆದುಕೊಳ್ತಾನೆ. ಕೆಲವು ಸಾರಿ ಅವನಿಗೆ ಸೇರದೇ ಇರತಕ್ಕಂತಹ ದುಡ್ಡನ್ನು ಕೂಡ ಜೂಜಲ್ಲಿ ಪಣಕ್ಕಿಟ್ಟು ಅವನು ಸೋಲುವಂತಹ ಸಂದರ್ಭಗಳು ಉಂಟಾಗ್ತವೆ. ಯಾವಾಗ ನಮ್ಮ ದುಡ್ಡು ಹೋಗುತ್ತೋ, ಹಾಗೆ ಬೇರೆಯವರಿಗೆ ಸೇರಿದಂತಹ ದುಡ್ಡು ಕೂಡ ನಮ್ಮಿಂದ ಕಳೆದುಕೊಳ್ಳಲ್ಪಡುತ್ತೋ, ಅವಾಗ ಖಂಡಿತ ಮನುಷ್ಯನಿಗೆ ಹತಾಶೆ ಉಂಟಾಗುತ್ತೆ, ನಿರಾಶೆ ಉಂಟಾಗುತ್ತೆ. ಇನ್ ಡಿಸ್ಪೇರ್ he would drown or shoot himself. So the Germans forbade their ruler to make money in this way. ಅವನು ಆ ನಿರಾಶೆಯಲ್ಲಿ ಹೋಗಿ ನೀರಲ್ಲಿ ಮುಳುಗಿ ಸಾಯೋದು ಅಥವಾ ತನ್ನನ್ನೇ ಗುಂಡುಕ್ಕಿಕೊಂಡು ಕೊಂದುಕೊಳ್ಳುವಂತದ್ದು, ಇಂತಹ ಘಟನೆಗಳು ನಡೀತಾ ಇದ್ವು. ಏನ್ ಮಾಡ್ತಾ ಇದ್ರು, ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ರು. ತಮಗೆ ಅತಿಯಾದ ನಷ್ಟ ಉಂಟಾದಾಗ, ನಷ್ಟವನ್ನು ಸಹಿಸಿಕೊಳ್ಳಿಕ್ಕೆ ಆಗದೆ ಇರುವಾಗ, ಆ ಕಾರಣಕ್ಕಾಗಿ ತಮ್ಮ ದೊರೆಗಳು ಈ ರೀತಿಯಾಗಿ ಈ ಮೂಲಕ ದುಡ್ಡು ಮಾಡೋದನ್ನ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಯ ಜನರು ಏನ್ ಮಾಡ್ತಾರೆ, ಆಜ್ಞೆಯನ್ನ ಮಾಡ್ತಾರೆ. ಮಾಡಕೂಡದೆಂದು ಅಪ್ಪನೆಯನ್ನ ಮಾಡ್ತಾರೆ ಜನ ಎಲ್ಲ ಸೇರಿಬಿಟ್ಟು. ಅವಾಗ ಏನಾಗತ್ತೆ, ಅಲ್ಲಿ ಸ್ಟಾಪ್ ಆಗೋಗುತ್ತೆ. ಬಟ್ ಆದರೆ there was none to stop the Prince of Monaco, and he remained with a monopoly of the business. ಯುರೋಪ್ ಅಲ್ಲಿ ಈ ಮೊನಾಕೋದ ಯುವರಾಜನನ್ನ ತಡೆಯುವವರು ಯಾರು ಇರಲಿಲ್ಲ. ಅವನು ಈ ವ್ಯವಹಾರದ, ಈ ಗೇಮಿಂಗ್ ಹೌಸ್ ಗಳ ವ್ಯವಹಾರದ ಒಂದು ಏಕಸ್ವಾಮಿತ್ವವನ್ನ ಅವನು ಸಾಧಿಸಿ ಬಿಟ್ಟಿದ್ದ. ಏಕಸ್ವಾಮಿತ್ವ ಅಂತ ಹೇಳಿದ್ರೆ ಅವನು ಒಬ್ಬನೇ ಏಕೈಕ ವ್ಯಕ್ತಿ ಆಗಿದ್ದ. ಅದಕ್ಕೆ ಅವಕಾಶ ಕೊಟ್ಟಂತಹ ವ್ಯಕ್ತಿ ಅವನೊಬ್ಬನೇ ಆಗಿಬಿಟ್ಟಿದ್ದ. ಈ ಕತೆ ಮುಂದುವರಿತಾ ಇರುವಾಗ ಲಿಯೋ ಟೋಲ್ಸ್ಟಾಯ್ ಕೋಟ್ಸ್ ಪ್ರೋವರ್ಬ್, ಒಂದು ಗಾದೆ ಮಾತನ್ನು ಇಲ್ಲಿ ಉಲ್ಲೇಖಿಸ್ತಾರೆ. ರಾಜ ಹೇಳ್ತಾನೆ ಏನಂತ ಹೇಳಿದ್ರೆ, ಯು ಕಾಂಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಹಾನೆಸ್ಟ್ ಲೇಬರ್. ಗಾದೆ ಮಾತಿದು ಏನಂತ ಹೇಳಿದ್ರೆ, ನೀವು ಪ್ರಾಮಾಣಿಕ ಶ್ರಮದಿಂದ ಕಲ್ಲಿನ ಅರಮನೆಗಳನ್ನ ಕಟ್ಟಲಾರಿರಿ. ಅದರ ಅರ್ಥ ಅವನು ಅರಮನೆಯನ್ನ ಕಟ್ಟಿದಾನೆ ಅಂತ ಹೇಳಿದ್ರೆ ಯಾವುದೋ ಒಂದು ಅನ್ಯ ಆದಾಯದ ಮೂಲವನ್ನ ಕಂಡುಕೊಂಡಿದ್ದಾನೆ, ಏನೋ ಇಲ್ಲಿಗಲ್ ಆಗಿ ದುಡ್ಡನ್ನ ಅವನು ಗಳಿಸಿದಾನೆ ಅಂತ ಈ ಒಂದು ಗಾದೆ ಮಾತಿನ ಅರ್ಥ ಆಗತ್ತೆ. ಹಾಗೆ ನೋಡಿ, ದ ಕಿಂಗ್ಲೆಟ್ ಆಫ್ ಮೊನಾಕೋ ನೋಸ್ ಇಟ್ಸ್ ಅ ಡರ್ಟಿ ಬಿಸ್ನೆಸ್. ರಾಜನಿಗೆ ಗೊತ್ತಿಲ್ವಾ ಜೂಜು ಆಡೋದು ಕೆಟ್ಟದ್ದು ಅಂತ ಹೇಳಿ? ನಮ್ಮ ರಾಜಕಾರಣಿಗಳಿಗೆ ಗೊತ್ತಿಲ್ವಾ ರೇಸ್ ಆಡೋದು ಒಳ್ಳೇದಲ್ಲ ಅಂತ ಹೇಳಿ? ಗೊತ್ತಿದೆ. ಸಾರಾಯಿ ಕೆಟ್ಟದ್ದು ಅಂತ ಎಲ್ಲರಿಗೂ ಗೊತ್ತಿದೆ. ಇಸ್ಪೇಟ್ ಕೆಟ್ಟದ್ದು ಅಂತ ಎಲ್ಲರಿಗೂ ಗೊತ್ತಿದೆ. ಜೂಜು ಕೆಟ್ಟದ್ದು ಅಂತ ಎಲ್ಲರಿಗೂ ಗೊತ್ತಿದೆ. ಅಂಡ್ ರೆವಿನ್ಯೂ ಫ್ರಮ್ ಟೊಬ್ಯಾಕೋ ಅಂಡ್ ಡ್ರಿಂಕ್ ಈಸ್ ಆಲ್ಸೋ ನಾಟ್ ಅ ನೈಸ್ ಥಿಂಗ್. ರಾಜನಿಗೆ ಆ ಗೇಮಿಂಗ್ ಹೌಸು ಕೂಡ ಒಳ್ಳೆ ವ್ಯವಹಾರ ಅಲ್ಲ. ಆಮೇಲೆ ತಂಬಾಕು, ಸಾರಾಯಿಂದ ಪಡಿತಕ್ಕಂತಹ ಆದಾಯ ಇದೆ ಅಲ್ವಾ, ಅದು ಕೂಡ ಒಳ್ಳೇದಲ್ಲ ಅಂತ ಹೇಳಿ ರಾಜನಿಗೆ ಗೊತ್ತಿದೆ. ಬಟ್ he has to live with all the ceremony of a real king. ಒಬ್ಬ ರಾಜ ಹೇಗೆ ವೈಭವದಿಂದ ತನ್ನ ರಾಜ್ಯಭಾರವನ್ನ ಮಾಡ್ತಾನೆ, ಅದೇ ರೀತಿಯಾಗಿ ಅವನು ಬದುಕಬೇಕಲ್ವಾ. ಈಗ ರಾಜಕಾರಣಿಗಳನ್ನ ಮತ್ತು ಅಧಿಕಾರಿಗಳನ್ನ ನಾವು ದೂಷಿಸೋದು ಒಂದು ಅರ್ಥದಲ್ಲಿ ತಪ್ಪು ಅನ್ಸುತ್ತೆ. ಒಂದು ಅರ್ಥದಲ್ಲಿ ಯಾಕೆ ಅಂತ ಹೇಳಿದ್ರೆ, ಅವರಿಗೆ ಹೆಚ್ಚಿನ ಸರ್ಕಾರವನ್ನ ನಡೆಸಲಿಕ್ಕೆ ಆದಾಯ ಹೆಚ್ಚು ಬರೋದೇ ಆ ಮೂಲಗಳಿಂದ. ಹಾಗಾಗಿ ಏನ್ ಮಾಡ್ತಾರೆ, ಅವರು ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ, ಪರ್ಮಿಷನ್ ಅನ್ನ ಮಾಡಿಕೊಡ್ತಾರೆ ಅನ್ನುವಂಥದ್ದು ನಮ್ಮ ಗಮನದಲ್ಲಿ ಇರಬೇಕು. He has his coronation, levees,
rewards, sentences, reviews, counsels, laws, and courts of justice like other kings but on smaller scale. ನೋಡಿ, ಅವನ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಕೂಡ ಇರುತ್ತೆ. ಆಮೇಲೆ ಯಾರಾದ್ರೂ ಗೆಸ್ಟ್ ಬಂದ್ರೆ ವೆಲ್ಕಮ್ ಮಾಡ್ಲಿಕ್ಕೆ ಅಂತ ಹೇಳಿ ಒಂದು ಕಮಿಟಿ ಕೂಡ ಇರುತ್ತೆ. ಲೀವೀಸ್ ಅಂದ್ರೆ ಪ್ರಾತಃ ಸಭೆಯಲ್ಲಿ ಸ್ವಾಗತ ಮಾಡುವವರು ಅಂತ. ರಿವಾರ್ಡ್ಸ್, ಅವನು ಬಹುಮಾನಗಳನ್ನು ಕೊಡ್ತಾನೆ. ಸೆಂಟೆನ್ಸಸ್, ಶಿಕ್ಷೆಗಳನ್ನ ಕೊಡ್ತಾನೆ. ರಿವ್ಯೂಸ್, ಏನಾದರೂ ವಿಚಾರಣೆಗಳಿದ್ರೆ ಅವುಗಳ ವಿಚಾರಣೆಯನ್ನ ಮಾಡ್ತಾನೆ. ಕೌನ್ಸಿಲ್ಸ್, ಆಸ್ಥಾನವನ್ನು ನಡೆಸ್ತಾನೆ. ಲಾಸ್, ಕಾನೂನುಗಳಿದಾವೆ. ಕೋರ್ಟ್ಸ್ ಆಫ್ ಜಸ್ಟಿಸ್, ನ್ಯಾಯಾಂಗ ಕೂಡ ಇದೆ, ಕೋರ್ಟ್ಗಳಿದಾವೆ. ಲೈಕ್ ಅದರ್ ಕಿಂಗ್ಸ್, ಬೇರೆ ರಾಜರ ಹಾಗೆ ಎಲ್ಲವೂ ಕೂಡ ಇದೆ. ಬಟ್ ಆನ್ ಸ್ಮಾಲರ್ ಸ್ಕೇಲ್. ದಿಸ್ ಈಸ್ ಇಂಪಾರ್ಟೆಂಟ್. ಇಲ್ಲೇನಿದೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಇದೆ, ನ್ಯಾಯಾಂಗ ಇದೆ, ಕಾರ್ಯಾಂಗ ಇದೆ, ಎಲ್ಲ ಇದೆ. ಆದರೆ ಎಲ್ಲವೂ ಕೂಡ ಚಿಕ್ಕ ಪ್ರಮಾಣದಲ್ಲಿ ಇದೆ ಅನ್ನುವಂಥದ್ದು. Once a murder was committed in a toy prince's domains. Such a thing had not happened. ಒಂದ್ಸಾರಿ ಏನಾಗೋಗುತ್ತೆ ಅಂತ ಹೇಳಿದ್ರೆ, ಒಂದು ಕೊಲೆ ನಡೆದೋಗುತ್ತೆ, ಒಂದು ಕೊಲೆ ಆಗುತ್ತೆ. ರಾಜನ ಒಂದು ಸಾಮ್ರಾಜ್ಯದಲ್ಲಿ ಕೊಲೆ ನಡೆದೋಗುತ್ತೆ. ಸಚ್ ಎ ಥಿಂಗ್ ಹ್ಯಾಡ್ ನಾಟ್ ಹ್ಯಾಪನ್ಡ್. ಇಂತಹ ಘಟನೆ ಇಲ್ಲಿವರೆಗೂ ನಡೆದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ದ ಪೀಪಲ್, ದ ಇನ್ಹ್ಯಾಬಿಟೆಂಟ್ಸ್ ಆಫ್ ಮೊನಾಕೋ ಆರ್ ಪೀಸೇಬಲ್, ದೇ ಆರ್ ದ ಲವರ್ಸ್ ಆಫ್ ಪೀಸ್. ಅಂದ್ರೆ ಶಾಂತಿ ಪ್ರಿಯರು. ಯಾವುದೇ ದೊಡ್ಡ ಗಲಾಟೆ, ಗೌಜು, ಆಮೇಲೆ ಹೊಡೆದಾಟ, ಯುದ್ಧ, ಕೊಲೆ ಅಂತದ್ದು ಯಾವುದೂ ಕೂಡ ಗೊತ್ತಿಲ್ಲ. ಶಾಂತಿ ಪ್ರಿಯರಾಗಿದ್ರು. ಇಂತಹ ಘಟನೆ ಇಲ್ಲಿವರೆಗೂ ಕೂಡ ಅವರ ಸಾಮ್ರಾಜ್ಯದಲ್ಲಿ ನಡೆದಿರುವುದಿಲ್ಲ. ಒಂದು ಕೊಲೆ ಆಗುತ್ತೆ. ಆವಾಗ ಅಲ್ಲಿ ಕೋರ್ಟ್ ಇರುತ್ತಲ್ವಾ, ಹಾಗಾಗಿ ದ ಜಡ್ಜಸ್ ಅಸೆಂಬಲ್ಡ್, argued, judged, and at last condemned the criminal to have his head cut off as the law directs. ಯಾವಾಗ ಕೊಲೆ ಆಗುತ್ತೋ ಆವಾಗ ಎಲ್ಲ ಈ ನ್ಯಾಯಾಧೀಶರು ಒಂದ್ ಕಡೆ ಸೇರ್ತಾರೆ, ವಾದ ವಿವಾದಗಳನ್ನ ಮಾಡ್ತಾರೆ, ನಿರ್ಧಾರ ಮಾಡ್ತಾರೆ. ಕೊನೆಗೆ ಆ ಕೊಲೆಯನ್ನ ಮಾಡಿದಂತಹ ಅಪರಾಧಿಯನ್ನ ತಲೆಯನ್ನ ಕಡಿಬೇಕು, ನಮ್ಮ ಕಾನೂನು ಅದೇ ಹೇಳುತ್ತೆ ಅಂತ ಹೇಳಿಬಿಟ್ಟು ನಿರ್ಧಾರ ಮಾಡ್ತಾರೆ. ಹೇಳಿ, ಇಟ್ ವಾಸ್ ಡಿಸೈಡೆಡ್ ಟು ಕಟ್ ಆಫ್ ದ ಕ್ರಿಮಿನಲ್ಸ್ ಹೆಡ್ ಆಸ್ ದೇರ್ ಲಾ ಡಿರೆಕ್ಟ್ಸ್. ಅವರ ಕಾನೂನು ಹೇಳುವಂತೆ ಒಬ್ಬ ಕೊಲೆಗಡುಕನಿಗೆ ಅವನ ತಲೆಯನ್ನ ಕಡಿಬೇಕು ಅಂತ ಹೇಳಲಾಗುತ್ತೆ. But there was a hitch. Hitch means there was a problem. ಅಲ್ಲೊಂದು ತೊಡಕಿತ್ತು, ಅಲ್ಲೊಂದು ಸಮಸ್ಯೆ ಇತ್ತು, ಅಲ್ಲೊಂದು ಅಡಚಣೆ ಅಥವಾ ತೊಂದರೆ ಇತ್ತು. ಹಿಚ್ ಅಂದ್ರೆ ಪ್ರಾಬ್ಲಮ್ ಅಂತ. ಆ ಸಮಸ್ಯೆ ಏನು ಗೊತ್ತಾ? There was neither guillotine nor its executioner. ನೋಡಿ, ಅಲ್ಲಿ ಕೆಳಗಡೆ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ, ಒಬ್ಬನ ದೇಹವನ್ನು ನೋಡಿ, ವೈಟ್ ಕಲರ್ ಅಲ್ಲಿ ಒಬ್ಬನ ದೇಹವನ್ನು ಮಲಗಿಸಲಾಗಿದೆ. ಆ ಮೇಲ್ಗಡೆಯಿಂದ ಏನ್ ಮಾಡ್ತಾರೆ, ಒಂದು ಬ್ಲೇಡ್ ಅನ್ನ ಬಿಡ್ತಾರೆ. ಹಗ್ಗ ಲೂಸ್ ಬಿಟ್ಟಾಗ ಬ್ಲೇಡ್ ಏನಾಗುತ್ತೆ, ಕೆಳಗಡೆ ಬರುತ್ತೆ, ಅದು ಕತ್ತನ್ನ ಕತ್ತರಿಸುತ್ತೆ. ಹಾಗೆ ಕತ್ತರಿಸಿದಂತಹ ಆ ವ್ಯಕ್ತಿಯ ತಲೆಯನ್ನ, ರುಂಡವನ್ನ ಏನ್ ಮಾಡ್ತಾ ಇದ್ದಾನೆ, ಅವನು ಜನರಿಗೆ ಪ್ರದರ್ಶನ ಮಾಡ್ತಾ ಇದ್ದಾನೆ. ಚಿತ್ರದಲ್ಲಿ ನಾವು ಕಾಣ್ತಾ ಇದ್ದೇವೆ. ಸೊ ಅಂತಹ ಗಿಲೆಟಿನ್ ಮಷೀನ್ ಅವ್ರ ಹತ್ರ ಇರ್ಲಿಲ್ಲ, ಮತ್ತು ಆ ಗಿಲೆಟಿನ್ ಮಷೀನ್ ಅನ್ನ ಆಪರೇಟ್ ಮಾಡುವಂತಹ, ಎಕ್ಸಿಕ್ಯೂಟ್ ಮಾಡುವಂತಹ ವ್ಯಕ್ತಿಯು ಕೂಡ ಅವ್ರ ಹತ್ರ ಇರಲಿಲ್ಲ. ಅದು ಸಮಸ್ಯೆ ಆಗಿತ್ತು. See, it was already decided to have the criminal's head cut off as their law directs, but there was a problem. The problem was that they had neither guillotine nor its executioner. ಏನೋ ನಿರ್ಧಾರನ ಕೈಗೊಂಡಾಯ್ತು, ಅವನ ತಲೆಯನ್ನು ಕಡಿಬೇಕು ಅಂತ ಹೇಳಿ. ಆದರೆ ಅಲ್ಲಿ ಆ ತಲೆಯನ್ನು ಕಡಿಲಿಕ್ಕೆ ಬೇಕಾದಂತಹ ಗಿಲೆಟಿನ್ ಅನ್ನುವಂತಹ ಮಷಿನ್ ಅವ್ರ ಹತ್ರ ಇಲ್ಲ. ಅದನ್ನು ಆಪರೇಟ್ ಮಾಡ್ತಕ್ಕಂತಹ ವ್ಯಕ್ತಿಯು ಕೂಡ ಅವ್ರ ಹತ್ರ ಇಲ್ಲ, ಅದರ ಎಕ್ಸ್ಪರ್ಟ್ ಕೂಡ ಅವ್ರ ಹತ್ರ ಇಲ್ಲ. ಆವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಲೆಟರ್ ಅನ್ನ ಬರೀತಾರೆ. ಯಾರಿಗೆ ಬರೀತಾರೆ ಲೆಟರ್ ಅಂತ ಹೇಳಿದ್ರೆ, ಫ್ರೆಂಚ್ ಗವರ್ಮೆಂಟ್, ಪಕ್ಕದಲ್ಲೇ ಇರುವಂತಹ ಫ್ರೆಂಚ್ ಸರ್ಕಾರಕ್ಕೆ ಒಂದು ಲೆಟರ್ ಅನ್ನ ಏನ್ ಮಾಡಲಾಗುತ್ತೆ. ಎ ಲೆಟರ್ ವಾಸ್ ಸೆಂಟ್ ಟು ದ ಫ್ರೆಂಚ್ ಗವರ್ಮೆಂಟ್ to know the cost of a machine and its expert to cut off the criminal's head.
ಅಪರಾಧಿಯ ತಲೆಯನ್ನ ಕಡಿಲಿಕ್ಕೆ ಬೇಕಾದಂತಹ ಮಷಿನ್ ಆಗಿರ್ಬೋದು, ಅದನ್ನ ಆಪರೇಟ್ ಮಾಡುವಂತಹ ಎಕ್ಸ್ಪರ್ಟ್ ಆಗಿರ್ಬೋದು, ಎಕ್ಸಿಕ್ಯೂಷನರ್ ಆಗಿರ್ಬೋದು. ಸೊ ಅವರನ್ನ ಎರಡನ್ನು ಕೂಡ ಕಳಿಸಿಕೊಳ್ಳಿಕ್ಕೆ ಎಷ್ಟು ಬೆಲೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಪತ್ರವನ್ನು ಬರೀತಾರೆ. ಆವಾಗ ಫ್ರೆಂಚ್ ಗವರ್ಮೆಂಟ್ ರಿಪ್ಲೈ ಮಾಡುತ್ತೆ, ಏನಂತ ಹೇಳಿದ್ರೆ, ದೇ ವೇರ್ ಹ್ಯಾಪಿ ಟು ಸಪ್ಲೈ ದ ಗಿಲೆಟಿನ್ ಅಂಡ್ ಇಟ್ಸ್ ಎಕ್ಸ್ಪರ್ಟ್ ಎಕ್ಸಿಕ್ಯೂಷನರ್ ಫಾರ್ 16,000 francs. ಫ್ರೆಂಚ್ ಸರ್ಕಾರ ಹೇಳುತ್ತೆ, ಅಲ್ಲಿ ರಿಪಬ್ಲಿಕನ್ ಗವರ್ಮೆಂಟ್ ಇರುತ್ತೆ, ಜನರಿಂದ ಆಯ್ಕೆ ಮಾಡಲ್ಪಟ್ಟಂತ ಸರ್ಕಾರ ಇರುತ್ತೆ. ಅದು ಹೇಳುತ್ತೆ, ನಾವು ನಿಮ್ಗೆ 16,000 ಫ್ರಾಂಕ್ಸ್ಗೆ ಎರಡನ್ನು ಕೂಡ ನಾವು ಕೊಡಬಲ್ಲಿವಿ ಅಂತ ಹೇಳ್ತಾರೆ. ಆವಾಗ ದ ಕಿಂಗ್ ಥಿಂಕ್ಸ್, ರಾಜ ಅನ್ಕೊಳ್ತಾನೆ, ಏನ್ ಅನ್ಕೊಳ್ತಾನೆ ಗೊತ್ತಾ? ದ ರೆಚ್ ವಾಸ್ ನಾಟ್ ವರ್ತ್ ದ ಮನಿ. ಏನು ಆ ಪಾಪಿ ಇದ್ದಾನೆ, ಕೊಲೆ ಮಾಡಿದವನು ನೀಚ ಇದ್ದಾನೆ, ಸೊ ಅವನಿಗೆ ಅಷ್ಟೊಂದು ಖರ್ಚು ಮಾಡೋದು, ಅಷ್ಟು ಬೆಲೆ ಬಾಳುವಂತಹ ಮನುಷ್ಯ ಏನಲ್ಲ, ಅಷ್ಟೊಂದು ಖರ್ಚು ಮಾಡುವಂತಹ ಮನುಷ್ಯ ಏನಲ್ಲ ಅವನು. ಹಾಗಾಗಿ ಏನ್ ಮಾಡಿ, ಬಿಕಾಸ್ ಇಟ್ ವಾಸ್ 2 francs ಹೆಡ್ ಆನ್ ದ ಹೋಲ್ ಪಾಪ್ಯುಲೇಷನ್. ನೋಡಿ, 7,000 ಜನ ಇದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಮೇಲೆ 2 francs ದುಡ್ಡನ್ನ ಅವರು ಹೇರ್ಬೇಕಾಗತ್ತೆ. ಜನ ಒಪ್ಪೋದಿಲ್ಲ, ಜನ ದಂಗೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ರಾಜ ಹೇಳ್ತಾರೆ, ಇಟ್ ಈಸ್ ಬೆಟರ್ ಟು ರೈಟ್ ಎ ಲೆಟರ್ ಟು ದಿ ಇಟಾಲಿಯನ್ ಗವರ್ಮೆಂಟ್. ಪಕ್ಕದಲ್ಲೇ ಮತ್ತೊಂದು ರಾಜ್ಯ ಇತ್ತಲ್ವಾ, ಅಲ್ಲಿ ಯಾರಿದ್ರು ಅಂತ ಹೇಳಿದ್ರೆ, ಸೊ ದ ಕಿಂಗ್ ಆಫ್ ಇಟಲಿ ವಾಸ್ ದ ಬ್ರದರ್ ಮೊನಾರ್ಕ್ ಆಫ್ ದ ಕಿಂಗ್ಲೆಟ್ ಆಫ್ ಮೊನಾಕೋ. ಈ ಮೊನಾಕೋದ ರಾಜ ಏನಿದ್ದೋ ಅವನ ಸಹೋದರ ಸಂಬಂಧಿಯಾಗಿದ್ದ, ಅವನಿಗೆ ಏನಾಯ್ತು, ಎ ಸಿಮಿಲರ್ ಇನ್ಕ್ವೈರಿ ವಾಸ್ ಸೆಂಟ್ ಟು ದ ಕಿಂಗ್ ಆಫ್ ಇಟಲಿ. ಸೊ ಇಟಾಲಿಯನ್ ಸರ್ಕಾರದಲ್ಲಿ ಅರಸೊತ್ತಿಗೆ ಇತ್ತು, ಹಾಗಾಗಿ ಅದೇ ರೀತಿಯಾದಂತಹ ಒಂದು ಎನ್ಕ್ವೈರಿಯನ್ನ ಏನ್ ಮಾಡ್ತಾರೆ, ಅಲ್ಲಿಗೆ ಕಳಿಸಿಕೊಡ್ತಾರೆ. ಕಳಿಸಿಕೊಟ್ಟಾಗ ಇಟಾಲಿಯನ್ ಗವರ್ಮೆಂಟ್ ಹೇಳುತ್ತೆ, ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸೊ ದ ಇಟಾಲಿಯನ್ ಗವರ್ಮೆಂಟ್ ರಿಪ್ಲೈಡ್ ದಟ್ it could supply both a machine and an expert for 12,000 francs. ಇಟಾಲಿಯನ್ ಗವರ್ಮೆಂಟ್ ಹೇಳುತ್ತೆ, ನಾವು ಇನ್ಕ್ಲೂಡಿಂಗ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ನಾವು ನಿಮಗೆ ಕಳಿಸಿ ಪ್ರಯಾಣದ ವೆಚ್ಚ ಇದೆಯಲ್ವಾ, ಅದನ್ನು ಸೇರಿಸಿ ನಾವು 12,000 ಫ್ರಾಂಕ್ಸ್ಗೆ ನಿಮಗೆ ಮಷೀನ್ ಅನ್ನ ಮತ್ತು ಎಕ್ಸ್ಪರ್ಟ್ ಅನ್ನ ನಾವು ಕಳಿಸಿ ಕೊಡ್ತೇವೆ ಅಂತ ಹೇಳ್ತಾರೆ. ಆವಾಗ ರಾಜ ಅನ್ಕೊಳ್ತಾನೆ, ಏನಂತ ಹೇಳಿ, ಇಟ್ ವಾಸ್ ಹೆವಿ ಫಾರ್ ದೆಮ್, it was costlier for them. Still, it means it was 2 francs ahead on the whole population. 12,000 francs ಅಂದ್ರೂ ಕೂಡ ಜನಸಂಖ್ಯೆಯ ಮೇಲೆ ಪ್ರತಿಯೊಬ್ಬರ ಮೇಲೆ 2 ಫ್ರಾಂಕ್ ಅನ್ನ ಹೇರ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದು ತುಂಬಾ ದುಬಾರಿಯಾದದ್ದು. ತಮ್ಮ ಸೈನ್ಯಾಧಿಕಾರಿಯನ್ನ ಕರೆದ್ಬಿಟ್ಟು ಸೈನ್ಯಾಧಿಕಾರಿಗೆ ಹೇಳ್ತಾನೆ. ಸೈನ್ಯಾಧಿಕಾರಿಗೆ ಏನ್ ಹೇಳ್ತಾನೆಪ್ಪ ಅಂತ ಹೇಳಿದ್ರೆ, ರಾಸ್ಕಲ್ ವಾಸ್ ನಾಟ್ ವರ್ತ್ ದ ಮನಿ. ಏನು ಅಪರಾಧಿ ಇದ್ದಾನೆ, ಆ ಅಪರಾಧಿ ಅಷ್ಟು ಅದಕ್ಕೆ ಯೋಗ್ಯನಾದವನಲ್ಲ. ದ ಜನರಲ್ ವಾಸ್ ಕಾಲ್ಡ್ ಅಂಡ್ ವಾಸ್ ಆಸ್ಕ್ಡ್, ಕಾಂಟ್ ಯು ಫೈಂಡ್ ಅಸ್ ಅ ಸೋಲ್ಜರ್ ಹೂ ವುಡ್ ಕಟ್ ದ ಮ್ಯಾನ್ಸ್ ಹೆಡ್ ಆಫ್. ಈ ಮನುಷ್ಯನ ತಲೆಯನ್ನ ಕಡಿಲಿಕ್ಕೆ, ಅಪರಾಧಿಯ ತಲೆಯನ್ನ ಕಡಿಲಿಕ್ಕೆ ಒಬ್ಬ ಸೈನಿಕರಿಲ್ವಾ ಅಂತ ಹೇಳ್ಬಿಟ್ಟು ಸೈನ್ಯಾಧಿಕಾರಿಯನ್ನ ಕರೆದು ಕೇಳ್ತಾರೆ. ಸೊ ದ ಸೋಲ್ಜರ್ಸ್ ವೇರ್ ಆಸ್ಕ್ಡ್ ಟು ಕಟ್ ಆಫ್ ದ ಮ್ಯಾನ್ಸ್ ಹೆಡ್ ಇನ್ ಅ ರಫ್ ಅಂಡ್ ಹೋಮ್ಲಿ ಫ್ಯಾಷನ್. ಹಾಗಾಗಿ ನಾವು ದಿನಾಲು ಮನೆಯಲ್ಲಿ ಕೋಳಿಯನ್ನು ಕಡಿತೇವೆ, ಕುರಿಯನ್ನು ಕಡಿತೇವೆ ಅಲ್ವಾ. ಸೊ ಆ ರೀತಿಯಾಗಿ ನಮ್ಮ ಮನೆಯಲ್ಲಿ ದಿನನಿತ್ಯದಂತ ಕೆಲಸ ನಡೀತಲ್ವಾ, ಸೊ ಅದೇ ರೀತಿಯಾಗಿ ಆ ಅಪರಾಧಿಯ ತಲೆಯನ್ನು ಕಡ್ಲಿಕ್ಕೆ ಆಗೋದಿಲ್ವಾ ಅಂತ ಹೇಳ್ಬಿಟ್ಟು ಸೈನ್ಯಾಧಿಕಾರಿಯ ಮೂಲಕ ಸೈನಿಕರಿಗೆ ಕೇಳಲಾಗತ್ತೆ. ಸೈನಿಕರು ನಯವಾಗಿ ತಿರಸ್ಕಾರ ಮಾಡ್ತಾರೆ, ಕಾರಣ ಕೊಟ್ಟು. ಏನು ಕಾರಣ ಕೊಡ್ತಾರೆ ಅಂತ ಹೇಳಿದ್ರೆ, they refused, saying that they were not taught and they didn't know how to do it. ಅವರು ತಿರಸ್ಕಾರ ಮಾಡ್ತಾರೆ. ಏನ್ ಹೇಳಿ ತಿರಸ್ಕಾರ ಮಾಡ್ತಾರೆ ಅಂತ ಹೇಳಿದ್ರೆ, ನಮಗೆ ಅದನ್ನ ಕಲಿಸಿಲ್ಲ, ಮನುಷ್ಯನ ತಲೆಯನ್ನ ಕಡಿಯೋದನ್ನ ನಮಗೆ ಕಲಿಸಿಲ್ಲ, ನಮಗೆ ಅದು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ತಿರಸ್ಕಾರ ಮಾಡ್ತಾರೆ. ಲೇಟರ್ ವಾಟ್ ಹ್ಯಾಪನ್ಸ್, commission, committee and subcommittee, because the king asked the ministers to find some other way. ನೀವು ಮಂತ್ರಿಗಳಿಗೆ ಹೇಳ್ತಾರೆ, ಮಂತ್ರಿಗಳೇ ಹಾಗಾದ್ರೆ ಬೇರೆ ಮಾರ್ಗವನ್ನು ಕಂಡುಹಿಡ್ಕೊಳ್ಳಿ, ಬೇರೆ ಒಂದು
ತುಂಬಾ ಅಗ್ಗವಾದಂತಹ ದಾರಿಯನ್ನು ಕಂಡುಕೊಳ್ಳಿ ಅಂತ ಮಂತ್ರಿಗಳಿಗೆ ಹೇಳಿದಾಗ ಮಂತ್ರಿಗಳು ಸೇರ್ತಾರೆ. ಕಮಿಷನ್, ಕಮಿಟಿ ಅಂಡ್ ಸಬ್ ಕಮಿಟಿ reconsidered and at last decided to alter the death sentence to imprisonment for life. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೇರಿದಂತಹ ಒಂದು ಸಮಿತಿ ಆಗಿರ್ಬೋದು, ಕಮಿಟಿ ಆಗಿರ್ಬೋದು, ಉಪಸಮಿತಿ ಆಗಿರ್ಬೋದು, ಎಲ್ಲ ವಿಷಯವನ್ನ ಕುಲಂಕುಷವಾಗಿ ವಿಚಾರಿಸಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬರ್ತಾರೆ. ಆ ನಿರ್ಧಾರ ಏನು ಅಂತ ಹೇಳಿದ್ರೆ, ಆ ವ್ಯಕ್ತಿಯ ತಲೆ ಕಡಿಯುವಂತಹ ಒಂದು ಏನು ಜೀವಾವಧಿ ಶಿಕ್ಷೆ ಇದೆಯೋ, ಆ ಜೀವಾವಧಿ ಶಿಕ್ಷೆಯನ್ನ ಏನ್ ಮಾಡ್ತಾರೆ, ಗಲ್ಲು ಶಿಕ್ಷೆಯನ್ನ ಏನ್ ಮಾಡ್ತಾರೆ, ಅವನಿಗೆ ಜೀವಾವಧಿ ಶಿಕ್ಷೆಯನ್ನಾಗಿ ಪರಿವರ್ತಿಸ್ತಾರೆ, ಅದನ್ನ ಬದಲಾಯಿಸ್ತಾರೆ. ಅಂದ್ರೆ ಅವನ ತಲೆಯನ್ನ ಕಡಿಯೋದ್ರ ಬದಲಾಗಿ ಹೆಚ್ಚು ವರ್ಷಗಳವರೆಗೆ ಅವನಿಗೆ ಏನ್ ಮಾಡ್ಬೇಕು, ಜೈಲಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು ಆ ಶಿಕ್ಷೆಯನ್ನೇ ಏನ್ ಮಾಡ್ತಾರೆ, ಬದಲಿಸಿ ಬಿಡ್ತಾರೆ. ಆಕ್ಚುಲಿ ಫಸ್ಟಿಗೆ ಡಿಸೈಡ್ ಆದದ್ದು ಅವನ ತಲೆಯನ್ನ ಕತ್ತರಿಸ್ಬೇಕು ಅಂತ ಹೇಳಿ, ಅದು ಏನಾಗೋಯ್ತು ಅಂತ ಹೇಳಿದ್ರೆ ಬದಲಾಗೋಯ್ತು. ಏನಾಗಿ, ಸೊ ಅವನನ್ನ ಜೈಲಲ್ಲಿ ಇಡಬೇಕು, ಇಂಪ್ರಿಸನ್ಮೆಂಟ್ ಫಾರ್ ಲೈಫ್, ಸಾಯುವವರೆಗೆ ಜೀವಿತಾವಧಿ ಇರುವವರೆಗೂ ಅವನನ್ನು ಜೈಲಲ್ಲಿ ಇಡಬೇಕು ಅಂತ ಹೇಳಿ ಆ ಶಿಕ್ಷೆಯನ್ನೇ ಬದಲಿಸಲಾಗುತ್ತೆ. ಆವಾಗ ಮುಂದೇನಾಗುತ್ತೆ ಅಂತ ಹೇಳಿದ್ರೆ ಅಲ್ಲೂ ಕೂಡ ಒಂದು ಸಮಸ್ಯೆಯನ್ನು ಎದುರಿಸ್ತಾರೆ. ನೋಡಿ, ಅವನ ತಲೆಯನ್ನು ಕಡಿಬೇಕು ಅಂದಾಗ ಎದುರಾದ ಸಮಸ್ಯೆ ಏನು ಅಂತ ಹೇಳಿದ್ರೆ, ಅವ್ರ ಹತ್ರ ಗಿಲೆಟಿನ್ ಇರ್ಲಿಲ್ಲ, ಅದರ ಎಕ್ಸಿಕ್ಯೂಷನರ್ ಇರಲಿಲ್ಲ. ಈಗ ಅವನನ್ನ ಸಾಯುವವರೆಗೆ ಜೈಲಲ್ಲಿ ಇಡಬೇಕು ಅಂತ ನಿರ್ಧಾರ ಮಾಡಿ ಆಗಿದೆ. ಇಲ್ಲೂ ಒಂದು ಸಮಸ್ಯೆ ಇದೆ. ಏನ್ ಸಮಸ್ಯೆ ಅಂತ ಹೇಳಿದ್ರೆ, ದೇರ್ ವಾಸ್ ನೋ ಸೂಟೇಬಲ್ ಪ್ರಿಸನ್ ಫಾರ್ ಅ ಮ್ಯಾನ್ ಸೆಂಟೆನ್ಸ್ಡ್ ಫಾರ್ ಲೈಫ್. ಅಂದ್ರೆ ಈ ಜೀವಾವಧಿ ಶಿಕ್ಷೆಯನ್ನ ಪಡೆದಿರ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನ, ಒಬ್ಬ ಅಪರಾಧಿಯನ್ನ, ಒಬ್ಬ ಕ್ರಿಮಿನಲ್ ಅನ್ನ ಇಡ್ಲಿಕ್ಕೆ ಸೂಕ್ತವಾದಂತಹ ಒಂದು ಸೆರೆಮನೆ ಇರಲಿಲ್ಲ, ಒಂದು ಪ್ರಿಸನ್ ಇರಲಿಲ್ಲ, ಒಂದು ಜೈಲ್ ಇರಲಿಲ್ಲ. ದೇರ್ ವಾಸ್ ಅ ಸ್ಮಾಲ್ ಲಾಕಪ್ ವೇರ್ ಪೀಪಲ್ ವೇರ್ ಕೆಪ್ಟ್ ಟೆಂಪರರಿಲಿ. ಏನು ಚಿಕ್ಕ ಪುಟ್ಟತನ ಕಳ್ಳತನ ಮಾಡಿದ್ದಾನೆ, ಯಾರಿಗೋ ಬೈದ್ದಾನೆ, ಯಾರಿಗೋ ಹೊಡೆದಿದ್ದಾನೆ, ಯಾರಿಗೋ ಮೋಸ ಮಾಡಿದ್ದಾನೆ ಅಂತ ಹೇಳಿ ಚಿಕ್ಕ ಪುಟ್ಟ ಕಳ್ಳತನ ಮಾಡಿದಂತ ವ್ಯಕ್ತಿಯನ್ನ ಇಡ್ಲಿಕ್ಕೆ ಒಂದು ಸ್ಮಾಲ್ ಲಾಕಪ್ ಇತ್ತು ಅಷ್ಟೇ. However, they managed to find a place and put the criminal there, and a guard was placed to watch and fetch his food from palace kitchen. ಹೇಗೋ ಮ್ಯಾನೇಜ್ ಮಾಡಿ ಒಂದು ಸ್ಥಳವನ್ನ ಕಂಡುಕೊಳ್ತಾರೆ, ಆ ಕ್ರಿಮಿನಲ್ ಅನ್ನ ಅಲ್ಲಿ ಇಡ್ತಾರೆ, ಮತ್ತು ಒಬ್ಬ ಗಾರ್ಡನ್ನು ಕೂಡ ನೇಮಕ ಮಾಡಲಾಗುತ್ತೆ. ಆ ಗಾರ್ಡ್ ಯಾಕೆ ಅಂತ ಹೇಳಿದ್ರೆ, ಟು ವಾಚ್ ದ ಕ್ರಿಮಿನಲ್ ಅಂಡ್ ಫೆಚ್ ಹಿಸ್ ಫುಡ್ ಫ್ರಮ್ ಪ್ಯಾಲೇಸ್ ಕಿಚನ್, ಒಂದು ಆ ಅಪರಾಧಿಯನ್ನ ನೋಡ್ಕೊಳ್ಳಿಕ್ಕೆ, ಕಾಯೋದಕ್ಕೆ, ಮತ್ತು ಅವನಿಗೆ ಬೇಕಾದಂತ ಆಹಾರವನ್ನ ಅರಮನೆಯ ಅಡುಗೆ ಮನೆಯಿಂದ ತಂದು ಕೊಡುವ ಸಲುವಾಗಿ ನೇಮಕ ಮಾಡಲಾಗುತ್ತೆ. ಬಟ್ ವಾಟ್ ಹ್ಯಾಪನ್ಸ್, ಒನ್ ಡೇ ಆಫ್ಟರ್ ಅ ಇಯರ್, ದ ಕಿಂಗ್ಲೆಟ್ ಲುಕಿಂಗ್ ಓವರ್ ದ ಅಕೌಂಟ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ noticed a new expenditure, 600 francs spent for the criminal the keep of the criminal. ಅಂದ್ರೆ ಒಂದು ವರ್ಷದ ನಂತರ ಈ ಆದಾಯ ಮತ್ತು ವೆಚ್ಚಗಳ ಒಂದು ಲೆಕ್ಕವನ್ನ ಅವನು ನೋಡ್ತಾ ಇರುವಾಗ, ಗಮನಿಸ್ತಾ ಇರುವಾಗ ಒಂದು ಹೊಸ ಖರ್ಚು ಅವನ ಗಮನಕ್ಕೆ ಬರುತ್ತೆ. ಆ ಹೊಸ ಖರ್ಚು ಯಾವುದು ಅಂತ ಹೇಳಿದ್ರೆ, ಈ ಅಪರಾಧಿಯನ್ನ ಜೈಲಲ್ಲಿ ಇಡ್ಲಿಕ್ಕೆ ಆದಂತಹ ಒಂದು ಖರ್ಚಾಗಿತ್ತು. ಎಷ್ಟು? 600 francs ಆಗಿತ್ತು. The worst was that the fellow was young and healthy, might live 50 years. ನೋಡಿ, 600 francs ಒಂದು ವರ್ಷಕ್ಕೆ ಖರ್ಚಾಗಿದೆ ಅಂದಾಗ ರಾಜನಿಗೆ ತಲೆ ಬಿಸಿ ಆಗುತ್ತೆ. ಅದಕ್ಕಿಂತಲೂ ತುಂಬಾ ಕೆಟ್ಟದಾದಂತಹದ್ದು ಯಾವುದು ಅಂತ ಹೇಳಿದ್ರೆ, ಆ ಜೈಲಲ್ಲಿ ಇರುವಂತಹ ಕೊಲೆಯನ್ನು ಮಾಡಿರುವಂತಹ ವ್ಯಕ್ತಿ ಏನಾಗಿದ್ದಾನೆ, ತುಂಬಾ ಯಂಗ್ ಆಗಿದ್ದಾನೆ ಮತ್ತು ತುಂಬಾ ಆರೋಗ್ಯಯುತವಾಗಿದ್ದಾನೆ. he was young and healthy, might live 50 years. ಬಹುಶಃ ಅವನು ಇನ್ನು 50 ವರ್ಷವಾದ್ರೂ ಕೂಡ ಬದುಕ್ತಾನೆ. ನೋಡಿ, ಒಂದು ವರ್ಷಕ್ಕೆ 600 francs ಅಂತ ಹೇಳಿದ್ರೆ, 50 ವರ್ಷ ಅಂತ ಹೇಳಿದ್ರೆ 30,000 francs ಆಯ್ತು. To calculate it, the matter was serious. 600 francs ಒಂದು ವರ್ಷಕ್ಕೆ 50 into 50 years ಮಾಡಿದಾಗ 30,000 francs ಆಯ್ತು. ವಿಷಯ ತುಂಬಾ ಗಂಭೀರ ಆಯ್ತು. ರಾಜನ ತಲೆ ಬಿಸಿ ಆಯ್ತು.
ಯಾಕಂದ್ರೆ 12,000 ಕಡಿಮೆ ಬೆಲೆಗೆ ಅಂದ್ರೆ 12,000 ಫ್ರಾಂಕ್ಗೆ ಸಿಗ್ತಕ್ಕಂತಹ ಆ ಮಷೀನ್ ಅನ್ನೇ ಇವರು ಖರೀದಿ ಮಾಡಲಿಲ್ಲ. ಆದ್ರೆ ಖರ್ಚು ಮಾತ್ರ ಎಷ್ಟಾಗುತ್ತೆ ಈಗ 30,000 ಫ್ರಾಂಕ್ಸ್ ಆಗುತ್ತೆ ಅನ್ನುವ ಲೆಕ್ಕಾಚಾರ ಬಂದಾಗ ವಿಷಯ ಇನ್ನೂ ಗಂಭೀರ ಆಗುತ್ತೆ. ಆವಾಗ ರಾಜ ಮಂತ್ರಿಗಳನ್ನ ಉದ್ದೇಶಿಸಿ ಹೇಳ್ತಾನೆ, The prince summoned and asked the ministers to find a cheaper way of dealing with the rascal. Ministers met and reconsidered. ಎಲ್ಲರನ್ನ ಮಂತ್ರಿಗಳನ್ನ ಕರೆಬಿಟ್ಟು ಅವರ ಉದ್ದೇಶಿಸಿ ಹೇಳ್ತಾನೆ, ನೋಡಿ ಈ ನೀಚನಿಗೋಸ್ಕರ ಅಷ್ಟೊಂದು ದುಡ್ಡನ್ನ ಖರ್ಚು ಮಾಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿ ಅವನೊಟ್ಟಿಗೆ ವ್ಯವಹರಿಸುವಂತಹ ಶಿಕ್ಷೆಯನ್ನ ಕಾರ್ಯಗತಗೊಳಿಸುವಂತಹ ಸುಲಭವಾದಂತಹದ್ದು ಮತ್ತು ಅಗ್ಗದ ಒಂದು ಮಾರ್ಗವನ್ನು ಕಂಡುಕೊಳ್ಳಿ ಅಂತ ಹೇಳ್ಬಿಟ್ಟು ಮಂತ್ರಿಗಳಿಗೆ ರಾಜ ಹೇಳ್ತಾನೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಂತ್ರಿಗಳೆಲ್ಲ ಒಂದ್ ಕಡೆ ಸೇರ್ತಾರೆ. ಮಂತ್ರಿಗಳೆಲ್ಲ ಒಂದ್ ಕಡೆ ಸೇರ್ಬಿಟ್ಟು ಹೇಳ್ತಾರೆ, ರಾಜ ಏನ್ ಹೇಳ್ತಾನೆ ಗೊತ್ತಾ, ಯು ಮಸ್ಟ್ ಫೈಂಡ್ ಸಮ್ ಚೀಪರ್ ವೇ ಆಫ್ ಡೀಲಿಂಗ್ ವಿತ್ ದಿಸ್ ರಾಸ್ಕಲ್. ದ ಪ್ರೆಸೆಂಟ್ ಪ್ಲಾನ್ ಇಸ್ ಟೂ ಎಕ್ಸ್ಪೆನ್ಸಿವ್. ಈಗಿರೋ ಪ್ಲಾನ್ ಇದೆ ಅಲ್ವಾ, ತುಂಬಾ ದುಬಾರಿ ಆಗಿದೆ. ಹಾಗಾಗಿ ನೀವು ತುಂಬಾ ಚೀಪರ್ ಆದಂತ ವೇಯನ್ನ ಕಂಡುಹಿಡಿಬೇಕು, ನೀವು ಗುರುತಿಸಬೇಕು ಅಂತ ಹೇಳ್ಬಿಟ್ಟು ಮಂತ್ರಿಗಳಿಗೆ ರಾಜ ಹೇಳ್ತಾನೆ. ಹೇಳ್ದ ಏನಾಗುತ್ತೆ ಅಂತ ಹೇಳಿದ್ರೆ, ಮಿನಿಸ್ಟರ್ಸ್ ಮೆಟ್, ಕನ್ಸಿಡರ್ಡ್ ಅಂಡ್ ರೀಕನ್ಸಿಡರ್ಡ್. ಸೊ ಒನ್ ಆಫ್ ದ ಮಿನಿಸ್ಟರ್ಸ್ ಸೇಡ್, ಅದರಲ್ಲಿ ಒಬ್ಬ ಮಂತ್ರಿ ಹೇಳ್ತಾನೆ, ಜೆಂಟಲ್ಮನ್, ಇನ್ ಮೈ ಒಪಿನಿಯನ್ ವಿ ಮಸ್ಟ್ ಡಿಸ್ಮಿಸ್ ದ ಗಾರ್ಡ್. ನನಗನ್ಸುತ್ತೆ ಆ ಗಾರ್ಡ್ ಅನ್ನ ತೆಗ್ಬಿಡೋದು ಒಳ್ಳೇದು, ಖರ್ಚು ಕಡಿಮೆ ಆಗುತ್ತೆ ಅಂತ ಒಬ್ಬ ಮಂತ್ರಿ ಹೇಳ್ತಾನೆ. ಅದಕ್ಕೆ ಇನ್ನೊಬ್ಬ ಜಾಯಿನ್ ಆಗ್ತಾರೆ. ಇನ್ನೊಬ್ಬ ಮಂತ್ರಿ ಹೇಳ್ತಾನೆ, ಹೇಳ್ತಾ ಗೊತ್ತಾ, ದ ಫೆಲೋ ವಿಲ್ ರನ್ ಅವೇ. ಹಾಗಾದ್ರೆ ಅವ್ನು ಓಡ್ ಹೋಗ್ತಾನೆ ಗಾರ್ಡ್ ಇಲ್ಲ ಅಂತ ಹೇಳಿದ್ರೆ. ಅಂದಾಗ ದ ಸೇಮ್ ಮಿನಿಸ್ಟರ್ who said to dismiss the guard ಅನ್ನು ತೆಗಿಬೇಕು ಅಂತ ಹೇಳಿದಂತ ಮಿನಿಸ್ಟರ್ ಅಲ್ವಾ, ಅವ ಹೇಳ್ತಾನೆ, ಏನ್ ಹೇಳ್ತಾನೆ ಗೊತ್ತಾ, let him run away and be hanged to him. ಓಡಿ ಹೋಗ್ಲಿ, ಅವ ಓಡಿ ಹೋಗಿರುವ ಅಪರಾಧವನ್ನೇ ಮುಂದೆ ಇಟ್ಕೊಂಡ್ಬಿಟ್ಟು ಅವನನ್ನ ನೇಣು ಹಾಕಿ ಬಿಡೋಣ ಅಂತ ಹೇಳಿ ನಿರ್ಧಾರವನ್ನ ಕೈಗೊಳ್ತಾರೆ. The guard was dismissed and expected the criminal to run away and be hanged to him. ಗಾರ್ಡ್ ಅನ್ನ ತೆಗೆಯಲಾಗುತ್ತೆ, ತೆಗೆದ್ಬಿಟ್ಟು ಅವನು ಓಡಿ ಹೋಗ್ಲಿ, ಅವನನ್ನ ನೇಣಿಗೇರಿಸಿ ಬಿಡುವ ಅಂತ ಹೇಳಿ ನಿರೀಕ್ಷೆ ಮಾಡ್ತಾರೆ. They expected something, but something unexpected happened. The unexpectation was that there was no sign of running away. ಅಲ್ಲಿ ಅವನು ಓಡಿ ಹೋಗ್ತಾನೆ ಅಂತ ಏನೋ ನಿರೀಕ್ಷೆ ಮಾಡಿದ್ರು, ಓಡಿ ಹೋಗುವಂತಹ ಯಾವುದೇ ರೀತಿಯ ಲಕ್ಷಣಗಳು ಕಂಡು ಬರಲಿಲ್ಲ. All that happened was that at dinner time the criminal came out and not finding his guard, he went to the prince's kitchen to fetch his own dinner. ಬಂದು ನೋಡ್ತಾನೆ, ಊಟದ ಸಮಯಕ್ಕೆ ಗಾರ್ಡ್ ಇರೋದಿಲ್ಲ. ಗಾರ್ಡ್ ಇಲ್ಲದಿರೋದನ್ನ ಕಂಡಾಗ ಅವನೇ ಕಿಚನ್ಗೆ ಹೋಗ್ಬಿಟ್ಟು ತನಗೆ ಮೀಸಲಿಟ್ಟ ಆಹಾರವನ್ನ ತೆಗೆದುಕೊಂಡು ಬರ್ತಾನೆ. He took what was given him, returned to the prison, shut the door on himself and stayed inside. ಬರ್ತಾನೆ, ತನಗೆ ಮೀಸಲಿಟ್ಟ ಫುಡ್ ಅನ್ನು ತಗೊಳ್ತಾನೆ, ತಿಂತಾನೆ, ಹೋಗಿ ಬಾಗಿಲನ್ನು ಹಾಕಿ ಒಳಗಡೆ ಕೂತ್ಕೊಳ್ತಾನೆ. The same thing happened and continued. ಅದೇ ನಡೆಯುತ್ತೆ. ಅವನು ಓಡಿ ಹೋಗುವಂತ ಯಾವುದೇ ಲಕ್ಷಣಗಳು ಕಾಣಿಸೋದೇ ಇಲ್ಲ. We shall have to tell him straight out, said they, that we do not want to keep him. So the ministers of justice had him brought before him. ಆವಾಗ ಅವರು ಅನ್ಕೊಳ್ತಾರೆ, ನಾವು ನೇರವಾಗಿ ಅವನು ಹೇಳ್ಬಿಡೋಣ, ಅವ್ನು ಯಾಕೆ ಓಡಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಅವನನ್ನ ಕರೆ ತಂದು ಅವನಿಗೆ ಕೇಳ್ತಾರೆ, ನೀನು ಯಾಕೆ ಓಡಿ ಹೋಗಲ್ಲ, ನಿನ್ನನ್ನ ಇಟ್ಟುಕೊಳ್ಳುವ ಮನಸ್ಸು ನಮಗಿಲ್ಲ, ನೀನು ಓಡಿ ಹೋಗ್ಬೋದು, ರಾಜ ಏನು ಬೇಜಾರು ಮಾಡ್ಕೊಳ್ಳಲ್ಲ, ರಾಜ ಏನು ತಪ್ಪು ತಿಳಿಯಲ್ಲ, ನಿನಗೆ ಶಿಕ್ಷೆನ ಕೊಡಲ್ಲ ಅಂತ ಹೇಳ್ಬಿಟ್ಟು ಅವನನ್ನ ನ್ಯಾಯಾಧೀಶರ ಎದುರು ಕರೆ ತಂದು ಹೇಳ್ತಾರೆ. The criminal complained that they had ruined his character by their sentence. ಆವಾಗ ಕ್ರಿಮಿನಲ್ ಮಾತಾಡ್ತಾನೆ, ಕಂಪ್ಲೇಂಟ್ ಮಾಡ್ತಾನೆ, ನೋಡಿ ನೀವು ನನಗೆ ಶಿಕ್ಷೆಯನ್ನ ಕೊಡುವುದರ ಮೂಲಕ ನನ್ನ ಕ್ಯಾರೆಕ್ಟರ್ ಅನ್ನ ಹಾಳು ಮಾಡಿದ್ದೀರಿ. ನನ್ನ ಕ್ಯಾರೆಕ್ಟರ್ ಏನಾಗಿದೆ, ಶಿಕ್ಷೆಗೆ ಗುರಿಯಾಗಿ ಕೊಲೆ ಮಾಡಿದವನು, ಶಿಕ್ಷೆ ಪಡೆದವನು ಅಂತ ಹೇಳ್ಬಿಟ್ಟು ನನ್ನ ಕ್ಯಾರೆಕ್ಟರ್ ಹಾಳಾಗ್ಬಿಟ್ಟಿದೆ. ಅಂಡ್ ಈವನ್ he says that you have ruined my character by your sentence
and people will turn their backs on me. ನೋಡಿ, ನನ್ನ ಕ್ಯಾರೆಕ್ಟರ್ ಹಾಳಾಗಿದೆ, ನಾನು ಹೋದ್ರೆ ಸಾಕು ಜನ ಏನ್ ಮಾಡ್ತಾರೆ, ನನ್ನ ತಿರಸ್ಕಾರ ಮಾಡ್ತಾರೆ, ಜನ ನನ್ನ ಕಡೆ ಬೆನ್ನನ್ನ ತಿರುಗಿಸ್ತಾರೆ, ಬೆನ್ ಮಾಡ್ತಾರೆ. Besides, I have got out of the way of working. ಅದಲ್ಲದೆ ಜೈಲಲ್ಲಿ ಇದ್ದು ಏನಾಗಿದೆ, ಕೆಲಸ ಮಾಡುವ ರೂಢಿ ನಂಗೆ ತಪ್ಪೋಗಿದೆ. You have treated me badly. ನೀವು ತುಂಬಾ ಕೆಟ್ಟದಾಗಿ ನನ್ನ ನೋಡ್ಕೊಂಡಿದ್ದೀರಿ. It is not fair. ನೀವೀಗ ನಡ್ಕೊಳ್ತಾ ಇರೋದು ಸರಿ ಇಲ್ಲ. In the first place, when once you sentenced me to death, you ought to have executed me. ನೋಡಿ, ನೀವು ಮೊದಲು ನನ್ನನ್ನ ಏನ್ ಮಾಡಿದ್ರಿ, ಗಲ್ಲು ಶಿಕ್ಷೆಗೆ ಗುರಿಪಡಿಸಿದ್ರಿ. ನೀವು ಗಲ್ಲು ಶಿಕ್ಷೆಯನ್ನ ಕೊಡಬೇಕಾಗಿತ್ತು, ನೀವು ಕೊಡ್ಲಿಲ್ಲ. That is one thing. I did not complain about that. ನಾನು ಅವಾಗೇನು ಹೇಳಿಲ್ಲ. Then you sentenced me to imprisonment for life. ನೀವು ಶಿಕ್ಷೆಯನ್ನು ಬದಲಿಸಿಬಿಟ್ಟು ಜೀವಾವಧಿ ಶಿಕ್ಷೆಯನ್ನಾಗಿ ಬದಲಿಸಿದ್ರಿ. ಆವಾಗೂ ನಾನೇನು ಹೇಳಿಲ್ಲ. ನೀವು ಗಾರ್ಡನ್ನ ನೇಮಕ ಮಾಡಿದ್ರಿ, ಗಾರ್ಡನ್ನು ಕೂಡ ತೆಗೆದ್ರಿ, ಆವಾಗೂ ಕೂಡ ನಾನೇನು ಹೇಳಿಲ್ಲ. I had to fetch my own food. ನಾನೇ ಹೋಗಿ ನನ್ನ ಆಹಾರವನ್ನು ತರಬೇಕಾಯ್ತು. Again I did not complain. ಆವಾಗೂ ನಾನು ಕಂಪ್ಲೇನ್ ಮಾಡಲಿಲ್ಲ. But now you actually want me to go away. ಈಗ ನಾನೀಗ ಓಡಿ ಹೋಗ್ಬೇಕು ಅಂತ ಹೇಳಿ ನೀವು ಬಯಸ್ತಾ ಇದ್ದೀರಿ. I can't agree to that. ನಾನು ಅದನ್ನು ಒಪ್ಕೊಳ್ಳೋದಿಲ್ಲ. You may do as you like, but I won't go away. ನಿಮಗೆ ಹೇಗನ್ಸುತ್ತೋ ಹಾಗೆ ಮಾಡಿ, ನಾನು ಮಾತ್ರ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಅವನು ಜೈಲಲ್ಲೇ ಕೂತ್ಕೊಳ್ತಾನೆ. ಮತ್ತೆ ಮಂತ್ರಿಗಳ ತಲೆ ಬಿಸಿ ಆಗುತ್ತೆ. ಮತ್ತೆ ಒಂದು ಸಭೆಯನ್ನ ಕರೀತಾರೆ, ಮಂತ್ರಿಗಳು ಸೇರ್ತಾರೆ. ಸೇರಿಬಿಟ್ಟು ಕೊನೆಗೆ ಒಂದು ನಿರ್ಧಾರಕ್ಕೆ ಬರ್ತಾರೆ. Finally, the criminal was got rid of by offering pension of 600 francs. Thus the matter was settled. They reflected. When the ministers assembled, they reflected and considered. The only way to get rid of him was to offer him a pension. ಕೊನೆಗೆ ನಿರ್ಧಾರ ಮಾಡ್ತಾರೆ, ಏನಂತ ಹೇಳಿದ್ರೆ, ಇವನಿಂದ ಹೇಗಾದ್ರೂ ಮಾಡಿ ನಾವೇ ತಪ್ಪಿಸ್ಕೊಳ್ಬೇಕಾಯ್ತು. ಅವನಿಗೆ ಒಂದು ವರ್ಷಕ್ಕೆ ವೆಚ್ಚ ಆಗ್ತಾ ಇದೆಯೋ, ಖರ್ಚು ಆಗ್ತಾ ಇದೆಯೋ, ಆ 600 ಫ್ರಾಂಕ್ಸ್ ಅನ್ನ ಅವನಿಗೆ ಪೆನ್ಷನ್ ಅಂತ ಹೇಳಿ ನಾವು ಕೊಟ್ಬಿಡೋಣ ಅಂತ ಹೇಳಿ ನಿರ್ಧಾರ ಮಾಡಿ ರಾಜನಿಗೆ ತಿಳಿಸ್ತಾರೆ. ದ ಪ್ರಿನ್ಸ್ ಅಗ್ರೀಡ್. ರಾಜನು ಕೂಡ ಏನ್ ಮಾಡ್ತಾನೆ, ಒಪ್ಪಿಕೊಳ್ತಾನೆ. He received 1/3 of his advance and settled across the frontier 1/4 of an hour by rail. ನೋಡಿ, ಅವನಿಗೋಸ್ಕರ ನೋಡಿ, ಇವರು 600 ಫ್ರಾಂಕ್ಸ್ ಅನ್ನ ಕೊಡ್ತೀನಿ ಅಂದಾಗ ಅವನೊಂದು ಕಂಡೀಷನ್ ಅನ್ನ ಹೇಳ್ತಾನೆ. I don't mind so long as you undertake to pay it regularly. On that condition I am willing to go. ಹೇಳ್ತಾನೆ, ನಾನು ಹೋಗೋದಕ್ಕೆ ಒಪ್ತೇನೆ. ಒಂದು ಕಂಡೀಷನ್ ಅಂತ ಹೇಳಿದ್ರೆ, ನೀವು ರೆಗ್ಯುಲರ್ ಆಗಿ ಸಮಯಕ್ಕೆ ಸರಿಯಾಗಿ ನೀವು ನನ್ನ ಪೆನ್ಷನ್ ಅನ್ನ ಕೊಡ್ಬೇಕು ಅನ್ನೋ ಕಂಡೀಷನ್ ಅನ್ನ ಕೊಡ್ತಾನೆ. ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಲಾಗುತ್ತೆ. ಆವಾಗ ತನಗೋಸ್ಕರ ಇದ್ದಂತಹ ಆ ಪೆನ್ಷನ್ ನ 1/3 ಭಾಗವನ್ನ, ವರ್ಷದ ಪೆನ್ಷನ್ ನ 1/3 ಭಾಗವನ್ನ ತಗೊಂಡ್ಬಿಟ್ಟು ಏನ್ ಮಾಡ್ತಾನೆ, ಈ ಸೆಟಲ್ಡ್ ಅಕ್ರಾಸ್ ದ ಫ್ರಂಟಿಯರ್ ಅಂದ್ರೆ ಏನು ಆ ಸಾಮ್ರಾಜ್ಯದ ಬಾರ್ಡರ್ ಇರುತ್ತೋ ಅಲ್ಲಿ ಹೋಗಿ ಏನಾಗ್ತಾನೆ, ಸೆಟಲ್ ಆಗ್ತಾನೆ. 1/4 of an hour by rail ಅಂದ್ರೆ ಒಂದು ರೈಲಲ್ಲಿ ಒಂದು 15 ನಿಮಿಷ ಅಲ್ಲಿ ಹೋಗಿ ತಲುಪಬಹುದು. ಅಷ್ಟು ದೂರ ಹೋಗ್ಬಿಟ್ಟು ಏನ್ ಮಾಡ್ತಾನೆ, ಅವನು ಅಲ್ಲಿ ಸೆಟಲ್ ಆಗ್ತಾನೆ. ಸೆಟಲ್ ಆಗಿ ಏನ್ ಮಾಡ್ತಾನೆ, he bought a bit of land and started market gardening and lives comfortably and peaceably. ಅಲ್ಲಿ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಭೂಮಿಯನ್ನ ತಗೊಂಡ್ಬಿಟ್ಟು ಏನ್ ಮಾಡ್ತಾನೆ, ಮಾರ್ಕೆಟ್ ಗಾರ್ಡನಿಂಗ್ ಅನ್ನ ಪ್ರಾರಂಭ ಮಾಡ್ತಾನೆ. ಈ ವೆಜಿಟೇಬಲ್ಸ್ ಅನ್ನ ಬೆಳೆಯೋದು, ಹಣ್ಣನ್ನ ಬೆಳೆಯೋದು, ತರಕಾರಿಯನ್ನ ಬೆಳೆಯೋದು, ಹೂಗಳನ್ನ ಬೆಳೆಯೋದು, ಇಂತಹ ಒಂದು ಮಾರ್ಕೆಟ್ ಗಾರ್ಡನಿಂಗ್ ಅನ್ನ ಅವನು ಪ್ರಾರಂಭ ಮಾಡಿ ಸುಖಕರವಾಗಿ ಮತ್ತು ಶಾಂತಿಯುತವಾಗಿ ಅವನೇನಾಗ್ತಾನೆ, ಬದುಕ್ತಾನೆ. He always goes at the proper time to draw his pension. ಆದರೆ ಸರಿಯಾದ ಸಮಯಕ್ಕೆ ತನ್ನ ಪೆನ್ಷನ್ ಅನ್ನು ತಗೊಳ್ಳೋದಕ್ಕೆ ಅವನು ಕರೆಕ್ಟ್ ಆಗಿ ಹೋಗ್ತಾನೆ. Having received it, he goes to the gaming tables, stakes 2 or 3 francs. ಆಮೇಲೆ ಏನ್ ಮಾಡ್ತಾನೆ, ಸೀದಾ ಗೇಮಿಂಗ್ ಹೌಸ್ಗೆ ಹೋಗ್ತಾನೆ. ಹೋಗಿ 2 ಅಥವಾ 3 ಫ್ರಾಂಕ್ಸ್ ಅನ್ನ ಜೂಜಿಗೆ ಇಡ್ತಾನೆ. ಜೂಜಿಗೋಸ್ಕರ ಬಳಸ್ಕೊಳ್ತಾನೆ. ಕೆಲವು ಸಾರಿ ಗೆಲ್ತಾನೆ, ಕೆಲವು ಸಾರಿ ಸೋಲ್ತಾನೆ. ಅಂಡ್ ದೆನ್ ರಿಟರ್ನ್ಸ್ ಹೋಮ್. ಆಮೇಲೆ ಮನೆಗೆ ವಾಪಸ್ ಆಗ್ತಾನೆ. and he lives comfortably and peaceably. ಈ ರೀತಿಯಾಗಿ ಸುಖಕರವಾಗಿ ಶಾಂತಿಯುತವಾಗಿ ಅವನು ಬದುಕ್ತಾನೆ. He didn't commit his crime in a country where they didn't grudge expense to cut a man's head or keep him in prison. ನೋಡಿ, ಅವನು ಇಂತಹ ದೇಶ, ಎಂತಹ ದೇಶ ಅಂತ ಹೇಳಿದ್ರೆ
ಒಬ್ಬ ಅಪರಾಧಿಯ ತಲೆಯನ್ನ ಕಡಿಲಿಕ್ಕೆ ವ್ಯವಸ್ಥೆಯನ್ನ ಮಾಡದೇ ಇರತಕ್ಕಂತಹ, ಅದನ್ನ ಕಾರ್ಯಗತಗೊಳಿಸದೇ ಇರತಕ್ಕಂತಹ, ಅಥವಾ ಜೀವಿತಾವಧಿಗೋಸ್ಕರ ಅವನ ಜೈಲಲ್ಲಿ ಇಟ್ಟುಕೊಳ್ಳಕ್ಕೆ ಖರ್ಚನ್ನ ಮಾಡೋದಕ್ಕೆ ಆಗದೇ ಇರುವಂತಹ ಒಂದು ದೇಶದಲ್ಲಿ ಮತ್ತೆ ಅವನೊಂದು ಕ್ರೈಮ್ ಅನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ ಅನ್ನುವುದೇ ಪುಣ್ಯ ಅನ್ನುವಂಥದ್ದು. ಇಲ್ಲಿ ನಾವು ಏನನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ಒಂದು ನ್ಯಾಯಾಂಗ ಅಥವಾ ಒಂದು ಕಾರ್ಯಾಂಗದಲ್ಲಿ ಒಂದು ನಿರ್ಧಾರವನ್ನ ಕೈಗೊಂಡು, ಒಂದು ಡಿಸಿಷನ್ ಅನ್ನ ಕೈಗೊಂಡು, ಒಂದು ಸೆಂಟೆನ್ಸ್ ಅನ್ನ ಡಿಕ್ಲೇರ್ ಮಾಡಿ, ಸೆಂಟೆನ್ಸ್ ಅಂದ್ರೆ ವಾಕ್ಯ ಅಂತಲ್ಲ, ಶಿಕ್ಷೆ ಅಂತ ಅರ್ಥ. ಇಲ್ಲಿ ಅದನ್ನ ಡಿಕ್ಲೇರ್ ಮಾಡಿಬಿಟ್ಟು ಅದನ್ನ ಕಾರ್ಯಗತಗೊಳಿಸೋದಕ್ಕೆ ಆಗದೆ ಇದ್ರೆ ಯಾವ ರೀತಿಯಾಗಿ ಒಂದು ವೆಚ್ಚವನ್ನ ಭರಿಸಬೇಕಾಗತ್ತೆ ಅಂತೆ. ಯಾಕೆ ಅಂತ ಹೇಳಿದ್ರೆ, ಸೊ ಇನ್ ಸಮ್ ಕಂಟ್ರೀಸ್ the criminals are sentenced as soon as possible. In some countries they are sentenced within 24 hours, within a week and within a month. But in some countries like India, ಕೆಲವು ದೇಶಗಳಲ್ಲಿ 24 ಗಂಟೆಗಳಲ್ಲಿ ಅಪರಾಧಿಗೆ ಶಿಕ್ಷೆಯನ್ನು ಕೊಡ್ತಾರೆ, ಅವನಿಗೆ ಒಂದು ವಾರದಲ್ಲಿ ಕೊಡ್ತಾರೆ, 30 ದಿವಸದಲ್ಲಿ ಕೊಡ್ತಾರೆ, ಕೆಲವು ಕಡೆ ಅವ್ರು ಸಾಬೀತಾದ ತಕ್ಷಣನೇ ಕೊಟ್ಬಿಡ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಏನಾಗುತ್ತೆ, ಅಪರಾಧಿಗಳು ಅಪರಾಧವನ್ನು ಮಾಡಿ ಎಷ್ಟೋ ವರ್ಷಗಳವರೆಗೆ ಅದನ್ನ ಎಳಿತಾ ಇರ್ತಾರೆ. ಆಮೇಲೆ ಅಪರಾಧನ ಮಾಡಿದವರು ಇರಲ್ಲ, ಆಮೇಲೆ ಅದನ್ನ ಕಂಪ್ಲೇಂಟ್ ಕೊಟ್ಟವರು ಇರಲ್ಲ ಅಂತ ಸ್ಥಿತಿಯನ್ನು ನಾವು ಕಾಣ್ತೇವೆ. ಈಗ ಒಬ್ಬ ಟೆರರಿಸ್ಟ್ ಸಿಕ್ಕಾಕೊಂಡಾಗ ಅವನು ಟೆರರಿಸ್ಟ್ ಅಂತ ಗೊತ್ತಾಗಿರುತ್ತೆ, ಅವ್ನು ತಪ್ಪು ಮಾಡಿದಾನಂತ ಗೊತ್ತಾಗಿರುತ್ತೆ, ಅವನ ಅಪರಾಧ ಮಾಡಿದಾನ ಅನ್ನೋ ಪ್ರೂಫ್ ಇರುತ್ತೆ. ಅದನ್ನೇ ಇಟ್ಕೊಂಡ್ಬಿಟ್ಟು ಅವನಿಗೆ ಶಿಕ್ಷೆಯನ್ನು ಕೊಟ್ಟು ಬಿಡೋದು ಒಳ್ಳೇದು. ಅದ್ರ ಬದಲಾಗಿ ಅವನ ಬಗ್ಗೆ ಕುಲಂಕುಷವಾಗಿ ಸ್ಟಡಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವನಿಗೆ ಒಂದು ಜೈಲಲ್ಲಿ ಇಟ್ಟು ಅವನಿಗೆ ಆಹಾರ ಕೊಟ್ಟು, ಅವನಿಗೆ ಫೆಸಿಲಿಟೀಸ್ ಅನ್ನ ಕೊಟ್ಟು, ಅವನಿಗೆ ಎಷ್ಟೋ ವರ್ಷಗಳಿಗೆ ಅವ್ರಿಗೆ ನೋಡ್ಕೊಳ್ಳೋದಿರುತ್ತಲ್ವಾ, ಅದು ತುಂಬಾ ದುಬಾರಿಯಾದಂಥದ್ದು ಆಗಿರುತ್ತೆ ಅನ್ನೋದನ್ನ ಇಲ್ಲಿ ಈ ಕಥೆಯ ಮೂಲಕ ಲಿಯೋ ಟಾಲ್ಸ್ಟಾಯ್ ಅವರು ನಮಗೆ ಒಂದು ಮೆಸೇಜ್ ಅನ್ನ ಕೊಡ್ತಾರೆ, ನಮಗೆ ಒಂದು ತಿಳುವಳಿಕೆಯನ್ನ ಕೊಡ್ತಾರೆ. ಸೊ ಇದರ ಮೂಲಕ ನಾವು ಕಥೆಯನ್ನ ಏನ್ ಮಾಡ್ತಾ ಇದ್ದೇವೆ, ಈ ಪಾಠವನ್ನ ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು.